ಅವನ ಬಲವಾದ ತೋಳುಗಳಿಂದ ಹೊರಬರೋದಕ್ಕೆ ಪ್ರಯತ್ನ ಮಾಡಿದೆ. ಹೊರಬರೋಕ್ಕಾಗದೆ ಅವನ ಅಪ್ಪಗೆಗೆ ಶರಣಾಗ್ಬಿಟ್ಟೆ. ನಾನು ಎಷ್ಟೇ ನಿರಾಕರಿಸಿದ್ರು ಅವನು ಕೇಳಲಿಲ್ಲ. ಅವನು ತನ್ನ ಹಕ್ಕನ್ನ ಚಲಾಯಿಸಿದ. ನಮಸ್ಕಾರ, ನನ್ನ ಹೆಸರು ಲತಾ. ನನಗೆ ಮದುವೆಯಾಗಿ 2 ವರ್ಷ ಕಳೆದಿವೆ. ನನಗೆ ಒಬ್ಬರಲ್ಲ 2 ಗಂಡಂದಿರು. 2 ಗಂಡಂದಿರೊಂದಿಗೆ ನಾನು ಹೇಗೆ ಜೀವನ ನಡೆಸಬಲ್ಲೆ? ನನಗೆ ಒಬ್ಬ ಮಗ ಕೂಡ ಹುಟ್ಟಿದಾನೆ. ಆ ಮಗುವಿನ ತಂದೆ ಯಾರು? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಕಥೆನ ನೀವು ಕೊನೆವರೆಗೂ ನೋಡಿ ತುಂಬಾ ಎಂಜಾಯ್ ಮಾಡ್ತೀರಾ. ಹೊಸ ಥರದ ಕತೆ ಇದೆ. ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮುಂದೆ ಕುಳಿತಿದ್ದ ಆ ವ್ಯಕ್ತಿಯನ್ನ ನಾನು ದ್ವೇಷದಿಂದ ನೋಡಿದೆ. ಅವನ ಹಠಮಾರಿತನದಿಂದಲೇ ನಾನು ಅವನನ್ನ ಮದುವೆಯಾಗಬೇಕಾಯ್ತು. ಸಂಬಂಧಗಳ ಬೆಲೆ ಇಷ್ಟು ಬೇಗ ಈ ರೀತಿಯಾಗಿ ಬದಲಾಗುತ್ತೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ. ಒಬ್ಬ ಸ್ತ್ರೀ ವಿಧವೆಯಾದ ನಂತರ ಅತ್ತೆ ಮನೆಯಲ್ಲಿ ಅವಳಿಗೆ ಮೊದಲು ಗಂಡ ಇರೋ ಸ್ಥಾನದಲ್ಲಿ ಯಾಕೆ ಸಿಗೋದಿಲ್ಲ ಗೌರವ? ಅವಳಿಗೆ ಹಳೆಯ ಗೌರವ ಮತ್ತು ಪ್ರೀತಿ ಯಾಕೆ ದಕ್ಕೋದಿಲ್ಲ? ಗಂಡ ತೀರಿ ಹೋದ ತಕ್ಷಣ ಯಾಕೆ ಅವಳನ್ನ ಅತ್ತೆ ಮನೆಯಿಂದ ಹೊರ ಹಾಕ್ತಾರೆ? ಅತ್ತೆ ಮನೆಯಲ್ಲಿ ಇರೋದಕ್ಕೆ ಅವಳಿಗೆ ಇನ್ನೊಬ್ಬರ ಸಹಾಯ ಯಾಕೆ ಬೇಕಾಗುತ್ತೆ? ನನ್ನ ತಂದೆ ತಾಯಿ ಬದುಕಿಲ್ಲ. ನನಗೊಬ್ಬ ಅಣ್ಣ ಇದ್ದಾನೆ. ಆದರೆ ಅವನ ಪರಿಸ್ಥಿತಿ ಸರಿಯಿಲ್ಲದ ಕಾರಣ ನಾನು ವಿಧವೆಯಾದ ಮೇಲೆ ಅವನ ಮನೆಗೆ ಹೋಗೋದಕ್ಕೆ ಮನಸ್ಸು ಬರಲಿಲ್ಲ. ಅವನು ಕಷ್ಟಪಟ್ಟು ತನ್ನ ಹೆಂಡತಿ ಮಕ್ಕಳನ್ನ ಸಾಕಿ ಸಲುತ್ತಾ ಇದ್ದಾನೆ. ಅದಕ್ಕಾಗಿ ನಾನು ಅತ್ತೆ ಮನೆಯಲ್ಲಿ ಇರೋದಕ್ಕೆ ಇಷ್ಟಪಟ್ಟೆ. ಆದರೆ ನಾನು ಚಿಕ್ಕ ತಮ್ಮನಂತೆ ಭಾವಿಸಿದ್ದ ನನ್ನ ಮೈದುನ ನನ್ನೊಂದಿಗೆ ಹೀಗೆ ವರ್ತಿಸ್ತಾನೆ ಅಂಥೇಳಿ ಕನಸಿನಲ್ಲೂ ಊಹಿಸಿರಲಿಲ್ಲ. ಅವನು ನನ್ನ ಮೇಲೆ ಕೆಟ್ಟ ದೃಷ್ಟಿ ಹಾಕ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನನ್ನ ಜೀವನವನ್ನು ನಾನು 2 ಕೋಣೆಗಳಿಗೆ ಸೀಮಿತಗೊಳಿಸ್ಕೊಂಡೆ, ಕಿಚನ್ ಮತ್ತೆ ಬೆಡ್ರೂಮ್. ಅತ್ತೆ ಮನೆಯವರು ಬಯಸಿದಂತೆ ಬದುಕುತ್ತಾ ಇದ್ದೆ. ನನ್ನ ಗಂಡನ ಅಕಾಲಿಕ ಮರಣದ ನಂತರ ನನಗೆ ಜೀವನದ ಮೇಲೆ ಆಸೆನೇ ಹೋಯಿತು. ಹೊರಗಿನ ಪ್ರಪಂಚದ ಆಕರ್ಷಣೆಗಳೇನು ಅನ್ನೋದನ್ನ ನಾನು ಮರೆತು ಬಿಟ್ಟೆ. ಕೋಣೆಯ ಒಳಗಿದ್ದು ಅಡಿಗೆ ಮಾಡೋದು ಅಥವಾ ಏನಾದರೂ ಕೆಲಸ ಇದ್ರೆ ಹೊರಗೆ ಬಂದು ಕೆಲಸ ಮುಗಿಸಿದ ತಕ್ಷಣ ಕೋಣೆಗೆ ಹೋಗ್ತಾ ಇದ್ದೆ. ನಮ್ಮತ್ತೆ ತನ್ನ ಮಗನ ಸಾವು ತಂದ ದುಃಖದಲ್ಲಿದ್ರು. ಆದರೆ ಅವರು ಸ್ವಲ್ಪ ಚೇತರಿಸಿಕೊಂಡ ನಂತರ ನನಗೆ ರೂಮಲ್ಲಿ ಕುಳಿತುಕೊಳ್ಳುವ ಅವಕಾಶವೂ ಸಿಗಲಿಲ್ಲ. ಅತ್ತೆ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ನನ್ನ ಮೇಲೆ ಹಾಕಿದ್ರು. ನನ್ನ ಓಡ್ಗಿತ್ತಿಯರು ಮನೆ ಕೆಲಸಕ್ಕೆ ಕೈಯೇ ಹಚ್ಚುತ್ತಾ ಇರಲಿಲ್ಲ. ದಿನವಿಡೀ ನನ್ನಿಂದಲೇ ಕೆಲಸ ಮಾಡಿಸ್ತಾ ಇದ್ರು. ಆದರೆ ಊಟದ ಸಮಯ ಬಂದಾಗ ಅತ್ತೆಯವರು ನನಗೆ ಸ್ವಲ್ಪವೇ ಆಹಾರ ನೀಡ್ತಾ ಇದ್ರು. ನೀನು ಇನ್ನೂ ಚಿಕ್ಕವಳು, ಜೀವನವಿಡೀ ಹೇಗೆ ಕಲಿತೀಯಾ? ಅದಕ್ಕೆ ಹೆಚ್ಚು ಊಟ ಮಾಡಬೇಡ, ಅದು ನಿನ್ನ ದೈಹಿಕ ಆಸೆಗಳನ್ನು ಹೆಚ್ಚಿಸುತ್ತೆ. ನೀನು ಕಡಿಮೆ ಆಹಾರ ಸೇವಿಸು ಅಂತ ಹೇಳ್ತಾ ಇದ್ರು. ದಿನವಿಡೀ ನನಗೆ ಕೇವಲ 2 ರೊಟ್ಟಿಗಳು ಸಿಗ್ತಾ ಇದ್ವು. ಒಂದು ಮಧ್ಯಾಹ್ನಕ್ಕೆ, ಇನ್ನೊಂದು ರಾತ್ರಿಗೆ. ನನಗೆ ನನ್ನ ಗಂಡ ವಿಜಯ ಬದುಕಿದ್ದ ದಿನಗಳು ನೆನಪಾಗ್ತಾ ಇದ್ವು. ನಮ್ಮ ಜೀವನ ಎಷ್ಟೊಂದು ಚೆನ್ನಾಗಿತ್ತು. ವಿಜಯ್ ಜೊತೆ 2 ವರ್ಷ ಕಳೆದಿದ್ದೆ. ಜೀವನದಲ್ಲಿ ಯಾವುದೇ ನೋವಿಲ್ಲ ಅನ್ನುವಂತೆ ಇರ್ತಾ ಇದ್ದೆ. ಆದರೆ ಅವರ ಅಕಾಲಿಕ ಮರಣ ನನ್ನನ್ನು ಸಾಯಿಸ್ತು. ಅದರ ನಂತರ ಈ ಸಮಾಜ ಒಬ್ಬ ವಿಧವೆ ಜೊತೆ ನಡೆಸಿಕೊಳ್ಳುವ ರೀತಿ ನನ್ನ ಜೀವಿಸುವ ಹಕ್ಕನ್ನೇ ಕಸಿದುಕೊಂಡಿತು. ಮನೆಯಲ್ಲಿ ಯಾರಾದರೂ ನಗುತ್ತಾ ಹರಟೆ ಹೊಡಿತಾ ಇದ್ರೆ ನಾನು ಕೂಡ ಅವರ ಮಾತಿಗೆ ನಕ್ರೆ ಅಥವಾ ಮಾತಾಡಿದ್ರೆ ಅತ್ತೆಯವರು ನನ್ನನ್ನ ಕೋಪದಿಂದ ನೋಡುತ್ತಾ, ನಿನಗೆ ನಾಚಿಕೆ ಇಲ್ವಾ? ಚಿಕ್ಕ ವಯಸ್ಸಲ್ಲೇ ವಿಧವೆಯಾಗಿದ್ಯಾ? ನಿನ್ನ ಗಂಡ ಈ ಪ್ರಪಂಚನೇ ಬಿಟ್ಟು ಹೋಗಿದ್ದಾನೆ, ನೀನು ನಾಚಿಕೆ ಇಲ್ದೆ ನಗತಾ ಇದೆಯಾ ಅಂತ ಹೇಳ್ತಾ ಇದ್ರು. ನಾನೇನು ದೊಡ್ಡ ಪಾಪ ಮಾಡಿದ್ದೀನಿ ಅಂಥೇಳಿ ನನಗನ್ನಿಸ್ತಾ ಇತ್ತು. ಅದಕ್ಕಾಗಿಯೇ ನಾನು ನನ್ನ ತುಟಿಗಳ ಮೇಲೆ ಮೌನದ ಮುದ್ರೆಯನ್ನು ಹಾಕ್ಕೊಂಡೆ. ಬಿಳಿ ಸೀರೆ ನನ್ನ ಉಡುಪಾಯಿತು. ಯಾರ ಮದುವೆಗೂ ಹೋಗೋದಕ್ಕೆ ನನಗೆ ಅನುಮತಿ ಇರಲಿಲ್ಲ. ಸುಮಂಗ್ಲೆಯರ ಪಕ್ಕದಲ್ಲಿ ವಿಧವೆ ಕೂರಿಸ್ಕೊಳ್ಬಾರ್ದು, ವಿಧವೆ ನೆರಳು ಸುಮಂಗ್ಲೆಯರ ಮೇಲೆ ಬೀಳಬಾರ್ದು ಅಂಥೇಳಿ ಹೇಳ್ತಾ ಇದ್ರು. ನನ್ನ ಓಡಗಿತ್ತಿ ಕೂಡ ನಾನು ಅಸ್ಪೃಶ್ಯಳು ಅಂಬಂತೆ ನನ್ನಿಂದ ದೂರ ಇರ್ತಾ ಇದ್ಲು. ಆದರೂ ನಾನು ತಾಳ್ಮೆಯಿಂದ ಜೀವನ ಸಾಗಿಸ್ತಾ ಇದ್ದೆ. ಒಮ್ಮೆ ನನ್ನ ನಾದಿನಿ ಮತ್ತು ಅವರ ಗಂಡ ಮನೆಗೆ ಊಟಕ್ಕೆ ಬಂದಿದ್ರು. ಅಡಿಗೆ ಮಾಡಿದ ನಂತರ ನಾನು ಅಡಿಗೆ ಮನೆಯಲ್ಲಿ ಕೂತ್ಕೊಂಡು ಚಟ್ನಿಯೊಂದಿಗೆ ತಣ್ಣಗಾದ ರೊಟ್ಟಿ ತಿಂತಾ ಇದ್ದೆ. ಯಾಕಂದ್ರೆ ಅತ್ತೆಯವರು ನನಗೆ ಯಾವಾಗಲೂ ಸಾದಾ ಆಹಾರ ತಿನ್ಬೇಕು, ರುಚಿಯಾದ ಪದಾರ್ಥಗಳನ್ನು ತಿನ್ನಬಾರದು ಅಂತ ಹೇಳ್ತಾ ಇದ್ರು. ಮನೆಯಲ್ಲಿ ಆ ಸಮಯದಲ್ಲಿ ಎಷ್ಟೋ ತರಹದ ರುಚಿಕರ ಅಡುಗೆಗಳಿದ್ವು. ಆದರೆ ನನಗೆ ಹಸಿವಾಗಿದ್ದರಿಂದ ಮಧ್ಯಾಹ್ನದ ರೊಟ್ಟಿ ತಗೊಂಡು ಚಟ್ನಿಯೊಂದಿಗೆ ತಿಂತಾ ಇದ್ದೆ. ನನ್ನ ಜೀವನದಿಂದ ಸಂತೋಷಗಳು ಆಗ್ಲೇ ಹೊರಟು ಹೋಗಿದ್ವು. ನನಗೆ ನಗೋದಕ್ಕೆ ಅಥವಾ ಮಾತಾಡೋದಕ್ಕೆ ಕೂಡ ಇಷ್ಟ ಇರಲಿಲ್ಲ. ಬದುಕಿದ್ದೇನೆ ಅನ್ನೋದಕ್ಕೆ ಕೇವಲ ಉಸಿರಾಡ್ತಾ ಇದ್ದೆ ಅಷ್ಟೇ. ವಿಜಯ್ ಅವರ ಮರಣದ ಸುದ್ದಿ ತಿಳಿದಾಗಲೇ ನಾನು ಸತ್ತು ಹೋಗಿದ್ದೇನೋ ಅಂತ ಅನಿಸ್ತಾ ಇತ್ತು. ನಾನು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರಬೇಕಾದ್ರೆ ನನ್ನ ನಾದಿನಿಯ ಗಂಡ ಅಡಿಗೆ ಮನೆಗೆ ಬಂದು 1 ಕಪ್ ಟೀ ಮಾಡ್ಕೊಡ್ತೀಯಾ ಅಂದ್ರು. ಸರಿ ಅಂದೆ. ನನ್ನ ರೊಟ್ಟಿಯನ್ನ ಅಲ್ಲೇ ಶೆಲ್ಫ್ ಮೇಲೆ ಇಟ್ಟು ಟೀ ಮಾಡೋದಕ್ಕೆ ಶುರು ಮಾಡಿದೆ. ಅವರು ಟೀ ಕೇಳಿ ಹೊರಗೆ ಹೋಗ್ತಾರೆ ಅಂತ ಅನ್ಕೊಂಡೆ. ಆದರೆ ಅವರು ಬಾಗಿಲ ಹತ್ತಿರ ಕೈಕಟ್ಟಿ ನಿಂತು ನನ್ನನ್ನೇ ನೋಡ್ತಾ ಇದ್ರು. ಅವರ ಈ ನಡವಳಿಕೆ ನನಗೆ ತುಂಬ ನೋವನ್ನು ನೀಡಿತು. ನಾನು, ಪ್ರಸಾದ್ ಅವರೇ, ನೀವು ಹೊರಗೆ ಹೋಗಿ ಕೂತ್ಕೊಳ್ಳಿ, ನಾನು ಟೀ ಮಾಡಿ ತರ್ತೀನಿ ಅಂತ ಹೇಳಿದೆ. ಅವರು ಹೊರಗೆ ಹೋಗದೆ ಅಡಿಗೆ ಮನೆಯ ಒಳಗೆ ಬಂದು ನನ್ನ ಹತ್ತಿರ ನಿಂತ್ಕೊಂಡು, ನಿನ್ನನ್ನು ನೋಡಿದ್ರೆ ನನಗೆ ತುಂಬ ಬೇಸರ ಆಗುತ್ತೆ, ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡಿದ್ರೆ ಕಷ್ಟ ಆಗ್ತಾ ಇದೆ,
ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ವಿಧಿವಿಯಾದ, ಅದರಲ್ಲೂ ನಿನಗೆ ಸರಿಯಾಗಿ ಊಟ ಕೂಡ ನೀಡ್ತಾ ಇಲ್ಲ. ಹೌದು, ಒಳ್ಳೆಯ ಆಹಾರ ಮನುಷ್ಯನ ಭಾವನೆಗಳನ್ನು ಬೆಡೆದೆಬ್ಬಿಸುತ್ತೆ. ನೀನು ಚಿಕ್ಕವಳು, ಸುಂದರಿಯಾಗಿದ್ಯಾ, ನಿನ್ನ ಯೌವನ ನಿನ್ನ ಕಾಡಿದ್ರೆ ಏನ್ ಮಾಡ್ತೀಯಾ? ನಿನ್ನ ಭಾವನೆಗಳನ್ನು ತಣಿಸ್ಕೊಳ್ಳೋದಕ್ಕೆ ನಿನಗೆ ಯಾವ ಆಧಾರವೂ ಇಲ್ವಲ್ಲ ಅಂತ ಹೇಳ್ತಾ ಇದ್ರು. ಅಂತಹ ಮಾತುಗಳನ್ನು ಕೇಳಿದ ಕೂಡಲೇ ನನ್ನ ಕಿವಿಗಳು ಕೂಡ ಕೆಂಪಾದ್ವು. ನಾನಿದನ್ನು ಹೇಗೆ ಸಹಿಸ್ಕೊಳ್ತಾ ಇದ್ನೋ ನನಗೇ ತಿಳಿತಾ ಇಲ್ಲ. ಆ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನಾನು ಅವರ ಕೆನ್ನೆಗೆ ಹೊಡಿತಾ ಇದ್ದೆ. ಆದರೆ ಅವರು ನನ್ನ ನಾದಿನಿಯ ಗಂಡ. ಒಂದು ವೇಳೆ ನಾನೇನಾದರೂ ಹೊಡೆದ್ರೆ ಅದು ದೊಡ್ಡ ಗಲಾಟೆ, ಗದ್ದಲ ಹಾಕ್ತಾ ಇತ್ತು. ಆಗ ಬಹುಶಃ ನನ್ನ ಅತ್ತೆ ನನ್ನನ್ನು ಮನೇಲಿ ಇರೋದಕ್ಕೆ ಕೂಡ ಬಿಡ್ತಾ ಇರಲಿಲ್ಲ ಅನ್ಸುತ್ತೆ. ಮನೆಯಿಂದ ಹೊರಗೆ ಹಾಕ್ತಾ ಇದ್ರು. ನಾನು ಎಲ್ಲಿಗೆ ಹೋಗ್ಲಿ? ವಿಜಯವರ ಮರಣದ ನಂತರ ನನ್ನ ಅಸಹಾಯಕತೆ ಒಂದು ತಮಾಷೆಯಾಗಾಯ್ತು. ನನ್ನ ಕಣ್ಣುಗಳಿಂದ ಕಣ್ಣೀರು ಸುರಿತಾ ಇದೆ. ಅಷ್ಟರಲ್ಲೇ ನನ್ನ ಮೈದುನ ದೇವ ಅಡಿಗೆ ಮನೆಗೆ ಬಂದ. ನನ್ನ ಮೈದುನ ಹೆಸರು ದೇವ. ಅವನು ಅಡಿಗೆ ಮನೆಗೆ ಬಂದ. ಅವನು ಕಠಿಣವಾದ ಮಾತುಗಳಿಂದ ನನ್ನ ಭಾವನನ್ನು ನೋಡಿ, ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಿ? ನಿಮಗೆ ಅಡಿಗೆ ಮನೇಲಿ ಏನು ಕೆಲಸ ಅಂತ ಕೇಳ್ದ ನನ್ನ ನಾದಿನಿಯ ಗಂಡನಿಗೆ. ಅವನು ಗಾಬರಿಯಾಗಿ, ನಾನು ಟೀ ತಗೊಳಕ್ ಬಂದೆ ಅಂತಂದ್ರು. ನೀವು ಹೊರಗೆ ಹೋಗಿ ಕೂತ್ಕೊಳ್ಳಿ, ನಿಮಗೆ ಟೀ ಸಿಗುತ್ತೆ ಅಂತ ಹೇಳ್ದ ದೇವ. ದೇವ ಬಂದಿದ್ದನ್ನು ನೋಡಿ ಅವರು ಗಾಬರಿಯಿಂದ ತಕ್ಷಣ ಅಡಿಗೆ ಮನೆಯಿಂದ ಹೊರಟು ಹೋದ್ರು ಹಾಲ್ಗೆ. ದೇವ ನನ್ನನ್ನು ಕೋಪದಿಂದ ನೋಡ್ತಾ ಇದ್ದ. ನನ್ನ ಮೈದಿನ ಅಲ್ವಾ, ಅದಕ್ಕೆ ಅವನು ನನ್ನನ್ನು ಏನಾದರೂ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾನೋ ಅಂಥೇಳಿ ನಾನು ಆತಂಕಗೊಂಡೆ. ಅವನು ನನ್ನ ಹತ್ರ ಬಂದು, ನಿಮಗೆ ಬಾಯಿ ಇಲ್ವಾ? ಎಷ್ಟೊತ್ತಿಂದ ಅವನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾನೆ, ನೀವು ಮೌನವಾಗಿ ಕೇಳಿಸ್ಕೊಂಡು ಕೂತಿದ್ದೀರಿ, ಅವನ ಕೆನ್ನೆಗೆ ಯಾಕೆ ಹೊಡಿಲಿಲ್ಲ ಅಂತಂದ. ಒಂದು ಸ್ವಲ್ಪ ನೀನು ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ನಿನ್ನ ಪ್ರತಿ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಈ ಮನೆ ಬಿಟ್ಟರೆ ನನಗೆ ಬೇರೆ ಆಶ್ರಯ ಇಲ್ಲ, ಅದಕ್ಕೆ ಸಹಿಸ್ಕೊಳ್ಬೇಕಾಗಿದೆ ಅಂತ ಹೇಳ್ದೆ. ಹಾಗೆ ಹೇಳಿ ಕಣ್ಣೀರನ್ನು ಒರೆಸ್ಕೊಂಡು ಕಪ್ಪಿನಲ್ಲಿ ಟೀ ಹಾಕಿ ಹೊರಗೆ ಕೊಟ್ಟು ಬಾ ಅಂಥೇಳಿ ಅವನಿಗೆ ಕೊಟ್ಟೆ. ನಾನು ನನ್ನ ತಣ್ಣಗಾದ ರೊಟ್ಟಿಯನ್ನು ತೆಗೆದುಕೊಂಡು ರೂಮ್ಗೆ ಹೋಗುತ್ತಾ ಇದ್ದೆ. ನೀವಿದನ್ನೇ ತಿಂತೀರಾ ಅತ್ಗೆ ಅಂತ ಹೇಳ್ದ ದೇವ. ಬಹುಶಃ ಅದೇ ನನ್ನ ಆಹಾರ ಅಂತ ಅವನಿಗೆ ಗೊತ್ತಿರಲಿಲ್ವೇನೋ ಪಾಪ. ನಾನು ಹೇಳ್ದೆ, ಹೌದು, ನನ್ನ ಹಣೆ ಬರದಲ್ಲಿ ಈಗ ಇದೆ. ನಾನು ಯಾಕೆ ಇದನ್ನು ತಿಂತಾ ಇದ್ದೀನಿ ಅಂಥೇಳಿ ನೀನು ಅಮ್ಮನನ್ನು ಕೇಳು, ಅಂದರೆ ನಿಮ್ಮ ಅಮ್ಮನ್ನ ಕೇಳು ಅಂತ ಹೇಳಿ ನನ್ನ ರೂಮಿಗೆ ನಾನು ಹೋಗ್ಬಿಟ್ಟೆ. ಆದರೆ ಅದರ ನಂತರ ದೇವ ಅವಳ ದೃಷ್ಟಿ ನನ್ನ ಮೇಲೆ ಬದಲಾಯಿತು. ಅವನು ನನ್ನನ್ನು ಗಮನಿಸೋದಕ್ಕೆ ಪ್ರಾರಂಭ ಮಾಡ್ದ, ಕೇರ್ ಮಾಡೋಕ್ಕೆ ಪ್ರಾರಂಭ ಮಾಡ್ದ ಅಂತ ನನಗೆ ತಿಳಿಯಿತು. ನಾನು ಅವನನ್ನು ನನ್ನ ತಮ್ಮನಂತೆ ಭಾವಿಸಿದ್ದೆ. ಹಾಗಾಗಿ ಅವನ ನೋಟ ನನಗೆ ಇಷ್ಟವಾಗಿಲ್ಲ. ಬಹುಶಃ ಗಂಡ ತೀರಿ ಹೋದ ಮೇಲೆ ಸಮಾಜದ ನೋಟ ಬದಲಾಗುತ್ತದೆಯೇನೋ. ಆಧಾರವಿಲ್ಲದ ಸ್ತ್ರೀಯನ್ನ ಪ್ರತಿ ಗಂಡಸು ತನ್ನ ಆಸ್ತಿ ಅಂತ ಭಾವಿಸುತ್ತಾನೇನೋ. ಒಂದು ಸಲ ದೊಡ್ಡ ಜಗಳವಾಗೋಯ್ತು. ದೇವ ಅವರಿಂದ ನಾನು ಅಂತಹ ಮಾತನ್ನ ಊಹಿಸಿರಲಿಲ್ಲ. ನಾನು ಅವನನ್ನು ಯಾವಾಗಲೂ ನನ್ನ ತಮ್ಮನಂತೆ ಕಂಡಿದ್ದೆ. ವಯಸ್ಸಿನಲ್ಲಿ ಅವನು ನನಗಿಂತ 1 ವರ್ಷ ದೊಡ್ಡವನಾದರೂ ವಿಜಯ ಬದುಕಿದ್ದಾಗ, ವಿಜಯ ಬೈಯುತ್ತಿದ್ದಾಗ ಅವನು ನನ್ನ ಹತ್ರ ಬಂದು, ನನ್ನನ್ನು ಯಾಕೆ ಸಪೋರ್ಟ್ ಮಾಡ್ತೀಯಾ? ಯಾವಾಗಲೂ ನನ್ನ ಹಿಂದೆನೇ ಬೀಳ್ತಾನೆ, ನನ್ನ ಸ್ವಾತಂತ್ರ್ಯ ಅಂದರೆ ಅವನು ಯಾಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದ ನನ್ನ ಹತ್ರ ಬಂದು. ಆ ಮಾತು ಕೇಳಿ ವಿಜಯ್ ಕೋಣೆಗೆ ಬಂದು, ಇಲ್ಲಿ ಏನು ಮಾಡ್ತಾ ಇದೀಯಾ? ಇನ್ನು ನಿನ್ನ ಕೆಲಸಕ್ಕೆ ಹೊರಟಿಲ್ವೇ? ವ್ಯಾಪಾರವನ್ನು ನೋಡ್ಕೊಳ್ಬೇಕು ಅಂತ ಪ್ರಜ್ಞೆ ನಿನಗಿಲ್ವೇ ಅಂತ ಬೈತಾ ಇದ್ರು. ಯಾವಾಗಲೂ ಇಲ್ಲಿ ಅಲ್ಲಿ ತಿರುಗಾಡ್ತೀಯಾ, ಕ್ರಿಕೆಟ್ ಆಡ್ತಾ ಇರ್ತೀಯಾ ಅಂತ ತಮ್ಮನಿಗೆ ಬೈತಾ ಇದ್ರು. ವಿಜಯ್ ಕೋಪದಲ್ಲಿ ಇರೋದನ್ನು ನೋಡಿ ದೇವ ನನ್ನ ಹಿಂದೆ ಅಡಗಿಕೊಳ್ತಾ ಇದ್ದ. ಅತ್ತಿಗೆ, ಈ ರಾಕ್ಷಸನಂತಹ ಅಣ್ಣನಿಂದ ನನ್ನನ್ನು ಕಾಪಾಡು, ಯಾವಾಗಲೂ ಬೈತಾಲೇ ಇರ್ತಾನೆ ಅಂತಂತ ಇದ್ದ. ಅದನ್ನ ಕೇಳಿ ವಿಜಯ್ ನನ್ನನ್ನು ನೋಡಿ, ನೀನು ಮಧ್ಯದಿಂದ ಪಕ್ಕಕ್ಕೆ ಹೋಗೋಲ್ಲತಾ, ಇವತ್ತು ನಾನು ಇವನ ಕಿವಿ ಹಿಂಡ್ತೇನೆ, ಆಫೀಸ್ಗೆ ಹೋಗ್ತಾ ಇದ್ದೇನೆ ಅಂಥೇಳಿ ನೋಡು ನಿನ್ನ ಹಿಂದೆ ಅಡಗಿದ್ದಾನೆ, ಇವತ್ತು ಬಿಡಲ್ಲ ಇವನ್ನ ಅಂತ ಇದ್ರು. ಆದರೆ ನಾನು, ಬಿಡಿ ಪರವಾಗಿಲ್ಲ, ಸಮಯ ಬಂದಾಗ ಅವನಿ ಕೆಲಸದ ವಿಷಯದಲ್ಲಿ ಸೀರಿಯಸ್ ಆಗ್ತಾನೆ, ಯಾಕೆ ನನ್ನ ಪುಟ್ಟ ತಮ್ಮನ ಹಿಂದೆ ಬೀಳ್ತೀರಾ ಅಂತ ಹೇಳ್ತಾ ಇದ್ದೆ. ವಿಜಯ್ ದೇವನನ್ನ ಬಿಟ್ಟು ನನ್ನನ್ನು ಕೋಪದಿಂದ ನೋಡುತ್ತಾ, ನೀನೇ ಇವನನ್ನ ತಲೆ ಮೇಲೆ ಕೂರಿಸ್ಕೊಂಡಿದೀಯಾ, ನೋಡ್ತಾ ಇರೋ ಜೀವನ ಇಡೀ ನನ್ನ ತಲೆ ಮೇಲೆ ಕುಳಿತು ಉಣ್ಣುತ್ತಾನೆ, ಯಾವ ಕೆಲಸವೂ ಮಾಡಲ್ಲ, ಯಾವಾಗಲೂ ಕ್ರಿಕೆಟ್ ಆಡ್ತಾನೆ ಅಥವಾ ಫ್ರೆಂಡ್ಸ್ ಜೊತೆ ತಿರುಗಾಡ್ತಾನೆ ಅಂತ ಹೇಳ್ತಾ ಇದ್ರು. ದೇವ ವಿಜಯ್ ಅವರಿಗೆ ಹೆಬ್ಬೆರಳನ್ನು ತೋರಿಸಿ ಚೇಷ್ಟೆ ಮಾಡುತ್ತಾ ಹೊರಗೆ ಹೋಗ್ತಾ ಇದ್ದ. ವಿಜಯ್ ಅವನ ಹಿಂದೆ ಹೋಗೋದಕ್ಕೆ ಪ್ರಯತ್ನಿಸಿದ್ರೆ ನಾನು ಅವನ ಕೈ ಹಿಡಿದು, ಬಿಡಿ ಪರವಾಗಿಲ್ಲ, ಇನ್ನೂ ದೊಡ್ಡವನಾಗಿಲ್ಲ ಅಲ್ವಾ, ಕೇವಲ ಒಂದು 23 ವರ್ಷ, ಈಗ ಅವನು ಆಟ ಆಡೋ ದಿನಗಳು, ಸಮಯದ ಜೊತೆಗೆ ಅವನೇ ಸೀರಿಯಸ್ ಆಗ್ತಾನೆ ಅಂತ ಹೇಳ್ತಾ ಇದ್ದೆ. ಆ ದಿನಗಳು ಎಷ್ಟೊಂದು ಸುಂದರವಾಗಿದ್ವು, ಆದರೆ ಈಗ ಅವು ಕನಸಾದ್ವು. ಆ ಸಮಯದಲ್ಲಿ ನಮ್ಮತ್ತೆ ಕೂಡ ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ರು. ಮನೆಯಲ್ಲಿ
2ನೇ ಸ್ಥಾನದಲ್ಲಿದ್ದ ಮನೆಯ ಜವಾಬ್ದಾರಿಯನ್ನು ನನ್ನ ಅತ್ತೇನೇ ನೋಡ್ಕೊಳ್ತಾ ಇದ್ರು. ನನಗೂ ಕೂಡ ಪೂರ್ಣ ಗೌರವ ಸಿಗ್ತಾ ಇತ್ತು. ನಮ್ಮತ್ತೆ ನನ್ನೊಂದಿಗೆ ಒಂದು ಕಟು ಮಾತನ್ನ ಕೂಡ ಆಡಿರಲಿಲ್ಲ. ನನ್ನ ಗಂಡ ನಾನು ಒಂದಿನ ಹೇಳಿದ್ರು, ಲತಾ, ಮದುವೆ ಆದ ತಕ್ಷಣ ನಾನು ಅಮ್ಮ ಮತ್ತು ತಂಗಿನ ಕೂರಿಸ್ಕೊಂಡು ಹೇಳಿದ್ದೇನೆ, ಲತಾ ನನ್ನ ಹೆಂಡತಿ, ಅದಕ್ಕೆ ಅವಳನ್ನ ಯಾವಾಗಲೂ ಮನೆ ಕೆಲಸದವಳಂತೆ ನೋಡಬೇಡಿ. ಕಿಚನ್ನಲ್ಲಿ ಅವಳ ಇಷ್ಟ ಬಂದಂತೆ ಅಡುಗೆ ಮಾಡ್ಕೊಂಡು ತಿನ್ನಬೇಕು, ಹೇಗೆ ಬದುಕಬೇಕು ಅನ್ನೋದು ಅವಳ ಇಷ್ಟವೇ. ನನ್ನನ್ನು ಕೇಳಿ ಅಡುಗೆ ಮಾಡೋದು, ಪ್ರತಿ ಕೆಲಸ ನನ್ನನ್ನು ಕೇಳಿ ಮಾಡೋದು ನನಗೆ ಇಷ್ಟ ಇಲ್ಲ. ಅವಳಿಗೂ ಬದುಕೋ ಹಕ್ಕಿದೆ ಅಂಥೇಳಿ ಅವಳಿಗೆ ಹೇಳಿ ಒಪ್ಪಿಸಿದ್ದೇನೆ ಅಂತ ನನ್ನ ಗಂಡ ನನಗೆ ಹೇಳಿದ್ರು. ವಿಜಯ್ ಬದುಕಿದ್ದಷ್ಟು ಕಾಲ ಮನೆಯಲ್ಲಿ ನನ್ನದೇ ಸಾಮ್ರಾಜ್ಯ ಆಗಿತ್ತು. ಎಲ್ಲವೂ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಆ ಒಬ್ಬ ವ್ಯಕ್ತಿ ಹೋದ ತಕ್ಷಣ ನನ್ನ ಜೀವನ ಆಕಾಶದಿಂದ ಭೂಮಿಗೆ ಬಿದ್ದಂತಾಯ್ತು. ನಾನೀಗ ದುಃಖದಲ್ಲಿ ಉಳಿದಿದ್ದೇನೆ. ಜೀವನ ಕಷ್ಟವಾಗಿತ್ತು. ಆದರೆ ದೇವ ನನ್ನ ಮೈದುನವರ ಮಾತು ಇನ್ನಷ್ಟು ಕಷ್ಟ ತಂತು. ನಮ್ಮತ್ತೆ ಕೋಪದಿಂದ ನನ್ನ ರೂಮಿಗೆ ಬಂದು, ನನ್ನ ಒಬ್ಬ ಮಗನನ್ನು ತಿಂದೆ, ಈಗ 2ನೇ ಅವನನ್ನು ಕೂಡ ನುಂಗೋದಕ್ಕೆ ನೋಡ್ತಾ ಇದೆಯಾ ಅಂತಂದ್ರು. ಅವರ ಮಾತು ನನಗೆ ಅರ್ಥ ಆಗಲಿಲ್ಲ. ಏನಾಯ್ತು ಅತ್ತೆವ್ರೆ? ನಾನೇನು ಮಾಡಿದೆ? ವಿಜಯ್ ತೀರು ಹೋಗುವುದು ನನ್ನ ಕೈಯಲ್ಲಿರಲಿಲ್ಲ ಅಲ್ವಾ? ಒಂದು ವೇಳೆ ನನ್ನ ಕೈಯಲ್ಲಿದ್ದಿದ್ರೆ ನಾನು ಅವರನ್ನು ಹೋಗೋಕೆ ಬಿಡ್ತಾ ಇರಲಿಲ್ಲ ಅಂತಂದೆ. ಅದಕ್ಕವರು, ಅದನ್ನ ಬಿಡು, ದೇವ ನಿನ್ನ ಹಿಂದೆ ಯಾಕೆ ಬಿದ್ದಿದ್ದಾನೆ? ನೀನು ಏನ್ ಮಾಯ ಮಾಡಿದೆ ಅವನಿಗೆ? ನಿನ್ನನ್ನೇ ಮದುವೆ ಆಗ್ತೇನೆ ಅಂತ ಇದ್ದಾನೆ ಅಂತಂದ್ರು. ಅದನ್ನ ಕೇಳಿದ ಕೂಡಲೇ ನನ್ನ ಕಿವಿಗಳನ್ನೇ ನಾನು ನಂಬೋದಕ್ಕಾಗಲಿಲ್ಲ. ಅವನಿಗೇನಾದ್ರು ಹುಚ್ಚೆ? ನಾನು ಅವನನ್ನ ಯಾವಾಗಲೂ ನನ್ನ ತಮ್ಮನಂತೆ ಭಾವಿಸಿದ್ದೇನೆ. ನಾನು ಅವನನ್ನ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ದೆ. ಅವನು ಹಠ ಹಿಡಿದಿದ್ದಾನೆ. ನಿಮ್ಮ ಮಾವನ ಹತ್ತಿರ ಕೂಡ ಹೇಳಿದ್ದಾನೆ, ಮದುವೆ ಆದರೆ ನಿನ್ನನ್ನೇ ಮಾಡ್ಕೊಳ್ತಾನಂತೆ. ಈಗ ನನಗೆ ಹೇಳು, ನೀನು ದೇವ ಜೊತೆ ಯಾವ ರೀತಿ ವ್ಯವಹಾರ ನಡೆಸ್ತಾ ಇದ್ಯಾ? ನೀನು ಹೇಳು, ನಿನಗೆ ನಾಚಿಕೆ ಇಲ್ವೇ? ನಮ್ಮ ಕಣ್ಣ ಮುಂದೆನೇ ವಿಜಯ್ ಅವರನ್ನ ನಿನ್ನ ಬಲೆಯಲ್ಲಿ ಬೀಳಿಸ್ಕೊಂಡೆ ಅಂತ ಹೇಳಿದ್ರು. ನಾನು ಅಂಥದ್ದೇನೂ ಮಾಡಿಲ್ಲ, ನನ್ನ ಮೇಲೆ ಯಾವ ಪ್ರಮಾಣ ಬೇಕಾದರೂ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಅತ್ತೆ ಕೋಪದಿಂದ ರೂಮಿಂದ ಹೊರಗೆ ಹೋದ್ರು. ನನಗೆ ದೇವನ ಮೇಲೆ ತುಂಬ ಕೋಪ ಬಂತು. ಈ ತಮಾಷೆನೆಲ್ಲ ಮಾಡುವ ಅಗತ್ಯ ಅವನಿಗೇನಿತ್ತು? ಅವನು ನನ್ನನ್ನು ಮದುವೆ ಆಗಬೇಕು ಅಂತ ಹೇಗೆ ಅನ್ಕೊಂಡ? ನೇರವಾಗಿ ದೇವರ ರೂಮ್ಗೆ ಹೋದೆ. ಅವನು ಮುಂದೆ ನಿಂತು, ನೀನು ಶುರು ಮಾಡಿದ ಈ ಹೊಸ ತಮಾಷೆ ಏನಿದೆ? ಮನೆಯಲ್ಲಿ ಎಲ್ಲರೂ ನನ್ನನ್ನು ನಿಂದಿಸ್ತಾ ಇದ್ದಾರೆ, ಬೈತಾ ಇದ್ದಾರೆ ಅಂತ ಹೇಳಿದೆ. ನಾನೇನು ಮಾಡಿದೆ ಅಂತಂದ. ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ಯಾ ಅಂತಂದೆ. ಹಾಂ ಹೌದು, ಅದರಲ್ಲಿ ತಪ್ಪೇನಿದೆ ಅಂತಂದ. ನಾನು ನಿನ್ನ ಅಣ್ಣನ ಹೆಂಡ್ತಿ ಅಂತಂದೆ. ನನಗೆ ಗೊತ್ತು ಅಂತಂದ. ಅವನ ಉತ್ತರಕ್ಕೆ ನಾನು ಆಶ್ಚರ್ಯಪಟ್ಟೆ. ನೀನು ಹುಚ್ಚ ದೇವ? ನಾನು ನಿನ್ನನ್ನು ಯಾವಾಗಲೂ ನನ್ನ ತಮ್ಮನಂತೆ ಕಂಡಿದ್ದೇನೆ ನಿನಗೆ ಗೊತ್ತಿಲ್ವಾ ಅಂತಂದೆ. ನಾನು ಆ ದಿನಗಳಲ್ಲಿ ಮಾತ್ರ ನಿಮ್ಮ ತಮ್ಮನಾಗಿದ್ದೆ ಅಂತಂದ ದೇವ. ನಾನು ಅವನ ಮುಂದೆ ಕೈಯನ್ನು ಮುಗಿದು ಹೇಳಿದೆ, ನನಗೆ ಈ ಮನೆ ಬಿಟ್ಟರೆ ಬೇರೆ ಆಶ್ರಯವಿಲ್ಲ. ಇಲ್ಲದೇ ಇದ್ರೆ ನಾನು ಯಾವಾಗಲೂ ನಮ್ಮ ಅಣ್ಣನ ಮನೆಗೆ ಹೋಗಿ ಬಿಡ್ತಾ ಇದ್ದೆ. ದಯವಿಟ್ಟು ನನ್ನ ಜೀವನವನ್ನು ಕಷ್ಟಕ್ಕೆ ತಳ್ಳಬೇಡ. ಇಲ್ಲಿ ತಲೆಮರೆಸ್ಕೊಳ್ಳೋದಕ್ಕೆ ನನಗೆ ಸಿಕ್ಕಿದ ಜಾಗವನ್ನು ನನ್ನಿಂದ ಕಸಿದುಕೊಳ್ಳಬೇಡ ಅಂತಂದೆ. ಅವನು, ಆಶ್ರಯವನ್ನೇ ಕೊಡ್ತಿದ್ದೀನಲ್ವಾ ನನ್ನ ಹೆಸರಿನೊಂದಿಗೆ ಅಂತಂದ. ನನಗೆ ನಿನ್ನಿಂದ ಯಾವ ಸಹಾಯವೂ ಬೇಡ. ನೀನು ಮಾಡಿದ ಈ ಕೆಲಸದಿಂದ ನಿಮ್ಮಮ್ಮ ನಾನು ನಿನ್ನನ್ನು ಬಲೆಯಲ್ಲಿ ಬೀಳಿಸ್ಕೊಂಡಿದ್ದೀನಿ ಅಂತ ಅನ್ಕೊಳ್ತಾ ಇದ್ದಾರೆ ಅಂದೆ. ಈ ಮಾತನ್ನ ಕೇಳಿ ಅವನು ಮದುವೆ ಬೇಡ ಅಂತಾನೆ ಅಂತ ಅನ್ಕೊಂಡೆ. ಆದರೆ ಅವನು, ಯಾರು ಏನಾದರೂ ಅಂದ್ಕೊಳ್ಳಿ, ಅಪ್ಪ ನನ್ನ ನಿರ್ಧಾರಕ್ಕೆ ಒಪ್ಪಿದ್ದಾರೆ. ನನಗೆ ಯಾರೊಂದಿಗೂ ಸಂಬಂಧವೂ ಇಲ್ಲ. ನೀನು ಕೂಡ ಮದುವೆಗೆ ಸಿದ್ಧ ಆಗು ಅಂತಂದ. ನಾನು ನಿನ್ನನ್ನು ಮದುವೆ ಆಗಲ್ಲ ಅಂಥೇಳಿ ನನ್ನ ರೂಮಿಗೆ ಬಂದು ವಿಜಯ್ ಅವರ ಫೋಟೋ ಹಿಡ್ಕೊಂಡು ಅಳ್ತಾ ಕೂತ್ಕೊಂಡೆ. ಅವರಿದ್ದಾಗ ಯಾರೂ ನನ್ನ ಮೇಲೆ ಕೆಟ್ಟ ದೃಷ್ಟಿ ಹಾಕೋ ಧೈರ್ಯ ಮಾಡ್ತಾ ಇರಲಿಲ್ಲ. ನನ್ನ ಭಾವ ಅಂದರೆ ನಾದಿನಿಯ ಗಂಡ ನೀಚ ಮಾತುಗಳನ್ನು ಹೇಗೋ ಸಹಿಸ್ಕೊಂಡೆ. ಈಗ ದೇವ ಹದ್ದು ಮೀರಿದ್ದಾನೆ. ಏನು ಮಾಡಬೇಕು ಅಂತ ನನಗೆ ತಿಳಿತಾ ಇಲ್ಲ. ಮರುದಿನ ನಮ್ಮ ಮಾವ ನನ್ನನ್ನು ಮದುವೆಯ ಬಗ್ಗೆ ಕೇಳಿದಾಗ ನಾನು ನಿರಾಕರಿಸ್ದೆ. ನಾನು ಈ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದೇವ ನನ್ನ ಯಾವಾಗಲೂ ನನ್ನ ಸಹೋದರನಂತೆ ಭಾವಿಸಿದ್ದೇನೆ. ನಾನು ವಿಜಯ್ ಅವರ ಹೆಂಡತಿಯಾಗಿ ಇಲ್ಲೇ ಇರೋದಕ್ಕೆ ಸಾಧ್ಯ ಇಲ್ವೇ ಅಂತಂದೆ. ಒಂದು ವೇಳೆ ನೀನು ಈ ಮದುವೆ ನಿರಾಕರಿಸಿದ್ರೆ ನಾನು ಖಂಡಿತವಾಗಿ ನಿನ್ನನ್ನು ನಿಮ್ಮ ಅಣ್ಣನ ಮನೆಗೆ ಕಳಿಸ್ಬೇಕಾಗುತ್ತೆ. ನಿರ್ಧಾರ ನಿನ್ನ ಕೈಯಲ್ಲಿದೆ. ಆದರೆ ಲತಾ, ನೀನು ನಮ್ಮ ಮನೆಯಲ್ಲೇ ಇರಬೇಕು ಅಂತನ್ನೋದು ನನ್ನ ಆಸೆ ಅಂತಂದ್ರು ಮಾವ. ಅತ್ತೆ, ಅವಳು ನಿರಾಕರಿಸ್ತಿರ್ಬೇಕಾದ್ರೆ ಅವಳು ಹಿಂದೆ ಯಾಕೆ ಬೀಳ್ತೀರಾ? ಯಾಕೆ ಅವಳ ಮೇಲೆ ಬಲವಂತ ಮಾಡ್ತಾ ಇದ್ದೀರಾ ಅಂತಂದ್ರು. ಈ ಹುಡುಗಿಗೆ ಇನ್ನೂ ಅಷ್ಟೊಂದು ಜ್ಞಾನ ಇಲ್ಲ. ಮುಂದೆ ಅವಳಿಗೆ ಎಷ್ಟು ಕಷ್ಟ ಎದುರಾಗುತ್ತೆ ಗೊತ್ತಾ ಅಂತ ತಿಳಿದಿಲ್ಲ ಅವಳಿಗೆ. ಆದರೆ ನನಗೆ ದೇವನ ನಿರ್ಧಾರ ಸರಿ ಅಂತ ಅನ್ಸುತ್ತೆ ಅಂತಂದ್ರು ಮಾವ. ದೊಡ್ಡ ಸೊಸೆಯ ನಡವಳಿಕೆಯ ನೀನು ಕಣ್ಣಾರಿ ನೋಡಿದ್ಯಾ?
ಅವಳು ಇವಳನ್ನ ತನ್ನ ಹತ್ತಿರ ಕೂಡ ಕೂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ನಾನಿವತ್ತು ಬದುಕಿದ್ದೇನೆ, ನಾಳೆ ಇರಲ್ಲ. ಆಗ ಇವಳ ಪರಿಸ್ಥಿತಿ ಏನು ಅಂತ ಯಾರಿಗಾದ್ರೂ ಯೋಚನೆ ಮಾಡಿದ್ದೀರಾ? ಇವಳು ನಮ್ಮ ವಿಜಯ್ ಅವರ ನೆನಪು. ನಾವು ಇವಳನ್ನ ಅನಾಥೇನಾಗಿ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ದೇವಾನ ನಿರ್ಧಾರ ಸರಿಯಾಗಿದೆ ಅಂತಂದ್ರು. ನಂತರ ನನ್ನೊಂದಿಗೆ ನೀ ನಿರ್ಧಾರವನ್ನು ಗೌರವಿಸಬೇಕು ಅಂಥೇಳಿ ನಾನು ಬಯಸ್ತೇನೆ. ಇದು ನಿನ್ನ ಜೀವನಕ್ಕೆ ಒಂದು ಒಳ್ಳೆಯ ನಿರ್ಧಾರ ಆಗುತ್ತೆ. ನಿನಗೊಂದು ಭದ್ರತೆ, ಆಶ್ರಯ ಬೇಕು. ಅದು ದೇವನ ರೂಪದಲ್ಲೇ ನಿನಗೆ ಸಿಗುತ್ತೆ ಅಂತಂದ್ರು. ದೇವ ನನ್ನ ಮದುವೆಯಾಗೋದು ನನಗೆ ಅನಿವಾರ್ಯ ಆಯಿತು. ನಿಜವಾಗಿಯೂ ನನಗೊಂದು ಆಶ್ರಯ ಬೇಕಿತ್ತು. ದೇವ ಮದುವೆಯಾಗಿ ಬೇರೆ ಹೆಂಡತಿ ಬಂದರೆ ನನ್ನನ್ನು ಸಹಿಸೋದಿಲ್ಲ ಅಂತನ್ನೋದು ಕೂಡ ಅಷ್ಟೇ ನಿಜ ಆಗಿತ್ತು. ಆದರೆ ವಿಜಯ್ ಅವರ ಸ್ಥಾನದಲ್ಲಿ ನಾನು ಯಾರನ್ನ ಇರಿಸೋದಕ್ಕೆ ಆಗೋದಿಲ್ಲ ಅಂತನ್ನೋದು ಕೂಡ ಸತ್ಯ ಆಗಿತ್ತು. ಅದಕ್ಕೆ ನಾನು ಈ ಮನೆಯಲ್ಲಿ ಇರೋದಕ್ಕೆ ದೇವ ನನ್ನ ಮದುವೆಯಾಗೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಆದರೆ ನಂತರ ದೇವನೊಂದಿಗೆ ಬೇರೆ ಮದುವೆ ಕೂಡ ಮಾಡ್ಕೋ ಅಂತ ಹೇಳ್ತೇನೆ ಅಂತ ಅನ್ಕೊಂಡೆ. ನನಗೆ ಅವನ ಹೆಸರು ಬಿಟ್ಟರೆ ಇನ್ನೇನು ಬೇಡ, ಅವನ ಹೆಸರಿನೊಂದಿಗೆ ಬದುಕುತ್ತೇನೆ ಅಂತ ನಿರ್ಧಾರ ಮಾಡಿದೆ. ಆಗ ನಾನು ಕೇವಲ ನನಗೆ ಆಶ್ರಯ ಕೊಡೋದಕ್ಕೆ ಮಾತ್ರ ಅವನು ನನ್ನನ್ನು ಮದುವೆ ಆಗ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ದೆ. ದೇವ ಒಬ್ಬ ಕೆಲಸದವನ ಮೂಲಕ ಸೀರೆನ ನನ್ನ ರೂಮಿಗೆ ಕಳಿಸ್ದ. ಮದುವೆ ಸೀರೆನ ನಾನು ಧರಿಸಲಿಲ್ಲ. ನಾನು ಒಮ್ಮೆ ಮದುಮಗಳಾಗಿದ್ದೆ, ಅಂದರೆ ಒಮ್ಮೆ. ಮತ್ತೆ ಆಗುವ ಆಸೆ ನನಗಿಲ್ಲ. ನಾನು ಆ ಬಿಳಿ ಸೀರೆಯಲ್ಲೇ ದೇವ ನನ್ನ ಮದುವೆಯಾದೆ. ಹೌದು, ಅತ್ತೆಯವರು ಮದುವೆ ಅಗ್ನಿ ಸುತ್ತಬೇಕಾದ್ರೆ ನನ್ನ ತಲೆಯ ಮೇಲೆ ಕೆಂಪು ಬಣ್ಣದ ಒಂದು ಬಟ್ಟೆಯನ್ನು ಹಾಕಿದ್ರು. ದೇವನೊಂದಿಗೆ 7 ಹೆಜ್ಜೆ ಇಡಬೇಕಾದ್ರೆ ನನಗೆ ಆ ಸಮಯ ನೆನಪಾಯಿತು. ನನ್ನ ಕಣ್ಣಿನಿಂದ ನೀರು ಸುರಿತಾ ಇತ್ತು. ದೇವ ನನ್ನ ಹಣೆಗೆ ಸಿಂಧೂರವನ್ನ ಇಟ್ಟಾಗ ನನಗೆ ಅವನ ಮೇಲೆ ದ್ವೇಷ ಹುಟ್ಟಿತು. ಯಾಕಂದ್ರೆ ನಾನು ಅವನನ್ನು ನನ್ನ ಗಂಡನ ಸ್ಥಾನದಲ್ಲಿ ನೋಡೋದಕ್ಕೆ ಸಾಧ್ಯ ಇರಲಿಲ್ಲ. ಮದುವೆ ಆದ ಮೇಲೆ ಅವನು ನನ್ನ ರೂಮಿಗೆ ಬಂದು ಬಾಗಿಲನ್ನು ಹಾಕಿದಾಗ ನನ್ನ ಹೃದಯವನ್ನ ಯಾರೋ ಹಿಡ್ದಂತಾಯ್ತು. ಅವನು ನನ್ನ ಹತ್ರ ಬಂದು ಕೂತ ಕೂಡಲೇ ನಾನು ಹಿಂದೆ ಸರಿದು ಬಿಟ್ಟೆ. ನಾನು ನಿನಗೆ ಮದುವೆ ಸೀರೆ ಕಲಿಸಿದ್ದೆ ಅಲ್ವಾ, ಅದನ್ನ ಯಾಕೆ ಹಾಕೊಳ್ಳಿಲ್ಲ ಅಂತಂದ. ನನಗೆ ನಿಮ್ಮ ಅಣ್ಣನ ಸ್ಥಾನವನ್ನು ಎಂದಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೌದು, ಈ ಮನೇಲಿ ಇರೋದಕ್ಕೆ ನೀನು ನಿನ್ನ ಹೆಸರು ಕೊಟ್ಟಿದ್ಯಾ, ಅದಕ್ಕೆ ನಾನು ನಿನಗೆ ಋಣಿಯಾಗಿರ್ತೇನೆ. ಆದರೆ ನನ್ನ ಕಡೆಯಿಂದ ನಿನಗೆ ಅನುಮತಿ ಇದೆ, ನೀನು ಯಾವಾಗ ಬೇಕಾದರೂ 2ನೇ ಮದುವೆ ಮಾಡ್ಕೊಳ್ಬೋದು ಅಂತಂದೆ. ಅವನು ತುಂಬ ಪ್ರೀತಿಯಿಂದ ನನ್ನ ಕೈಯನ್ನು ಹಿಡ್ಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು, ಮೊದಲು ನಾನು ಮೊದಲನೇ ಮದುವೆಯನ್ನು ಉಳಿಸ್ಕೊಳ್ತೇನೆ, 2ನೇ ಮದುವೆ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೇನೆ ಅಂತಂದ. ಅವನು ನನ್ನ ಹತ್ರ ಬರುವ ಮೊದಲೇ ನಾನು ಅವನಿಂದ ಕೈಯನ್ನು ಬಿಡಿಸ್ಕೊಂಡು ಪಕ್ಕಕ್ಕೆ ನಿಂತೆ. ಬೇಡ ದೇವ, ನನ್ನನ್ನು ಈ ಪರೀಕ್ಷೆಗೆ ಹಾಕಬೇಡ. ನಾನು ನಿನಗೆ ನಿಮ್ಮ ಅಣ್ಣನ ಸ್ಥಾನ ನೀಡೋದಕ್ಕಾಗೋದಿಲ್ಲ ಅಂತ ಹೇಳಿದೆ. ಅತ್ತೆ ನಾನು ಅಳೋದನ್ನು ನೋಡಿ ಅವನು ಸರಿ ನೀನು ಬೇಸರ ಪಡಬೇಡ, ಮಲ್ಕೋ ಅಂಥೇಳಿ ಅವನು ದಿಂಬು ತಗೊಂಡು ಸೋಫಾ ಮೇಲೆ ಮಲ್ಕೊಂಡ. ನಾನು ಸೈಡ್ ಟೇಬಲ್ ಮೇಲೆ ಇದ್ದ ವಿಜಯ್ ಅವರ ಫೋಟೋವನ್ನು ತಗೊಂಡು ಎದೆಗೆ ಹಚ್ಕೊಂಡು ಅಳುತ್ತಾ ನಿದ್ದೆ ಮಾಡಿದೆ. ಬೆಳಗ್ಗೆ ದೇವ ಆ ಫೋಟೋವನ್ನು ನನ್ನ ಕೈಯಿಂದ ತೆಗೆದು ಮತ್ತೆ ಟೇಬಲ್ ಮೇಲೆ ಇಟ್ಟ. ಅವನ ನಡವಳಿಕೆ ನನಗೆ ತಿಳಿಯಿತು. 4 ದಿನಗಳು ಕಳೆದವು. ಅವನು ಮತ್ತೆ ನನ್ನೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳಲಿಲ್ಲ. ನಾನು ಕೂಡ ಪ್ರಶಾಂತವಾಗಿದ್ದೆ. ಆದರೆ ಕೆಲವು ದಿನಗಳ ನಂತರ ಅವನು ನನ್ನೊಂದಿಗೆ, ಇವತ್ತಿನ ನಂತರ ನಾನು ನಿನ್ನನ್ನು ಬಿಳಿ ಬಟ್ಟೆಯಲ್ಲಿ ನೋಡಬಾರ್ದು, ಇಷ್ಟು ಸಾದಾ ಇರಬಾರ್ದು, ನಾನು ರಾತ್ರಿ ಆಫೀಸ್ನಿಂದ ಬರಬೇಕಾದ್ರೆ ಹೊಸ ಮದುಮಗಳಂತೆ ರೆಡಿಯಾಗಿರಬೇಕು ಅಂತ ಹೇಳಿ ಹೊರಟು ಹೋದ. ಆ ಮಾತಿನಿಂದ ನಾನು ಆತಂಕಗೊಂಡೆ. ದೇವ ಹೇಳಿದ್ರು ನಾನು ರಾತ್ರಿ ತಯಾರಾಗಲಿಲ್ಲ. ನನ್ನ ಹಳೆಯ ರೂಪದಲ್ಲೇ ಇದ್ದೆ. ನಾನು ಹಳೆಯ ರೂಪದಲ್ಲಿ ಇರೋದನ್ನು ನೋಡಿ ಅವನ ಹಣೆ ಮೇಲೆ ಸುಕ್ಕುಗಳು ಮುರಿದು ಟೆನ್ಷನ್ ಆಯಿತು. ಆದರೆ ನಾನು ಕಡೆಗಣಿಸ್ದೆ. ಅವನು ಕೊನೆಗೆ ಬರೋ ಮೊದಲೇ ನಾನು ವಿಜಯ್ ಅವರ ಫೋಟೋ ಹಿಡಿದು ಅಳುತ್ತಾ ಮಾತಾಡ್ತಾ ಇದ್ದೆ. ದೇವ ರೂಮಿಗೆ ಬಂದ. ನನ್ನನ್ನು ನೋಡಿ ಬಾಗಿಲನ್ನು ಜೋರಾಗಿ ಹಾಕ್ದ. ಅವನು ತುಂಬ ಕೋಪದಲ್ಲಿದ್ದಾನೆ ಅಂತ ತಿಳಿತು. ಭಯದಿಂದ ನನ್ನ ಹೃದಯ ನಡಗಿತು. ದೇವ ನನ್ನ ಅಷ್ಟು ಕೋಪದಲ್ಲಿ ನಾನು ಈ ಮೊದಲು ಯಾವತ್ತೂ ನೋಡಿರಲಿಲ್ಲ. ಅವನು ನನ್ನ ಹತ್ರ ಬಂದು ನನ್ನ ಕೈಯಿಂದ ವಿಜಯ್ ಅವರ ಫೋಟೋವನ್ನು ಕಸಿದುಕೊಂಡು ಅದನ್ನು ನೋಡಿ ನನಗೆ ಅವನ ಮೇಲೆ ಕೋಪ ಬಂತು. ನನಗೆ ಫೋಟೋ ವಾಪಸ್ ಕೊಡು ದೇವ ಅಂತಂದೆ. ಯಾಕೆ ವಾಪಸ್ ಕೊಡಬೇಕು ಅಂತಂದ. ಅವನ ಮಾತಿನ ದಾಟಿ ತುಂಬ ಕೋಪದಿಂದ ಕೂಡಿತು. ಬಹಳ ದಿನಗಳಿಂದ ನಾನು ನಿನ್ನನ್ನು ಸಹಿಸ್ತಾ ಇದ್ದೀನಿ. ನಾನು ರಾತ್ರಿ ರೂಮಿಗೆ ಬಂದಾಗ ನೀನು ಅಣ್ಣನ ಫೋಟೋ ಹಿಡ್ಕೊಂಡು ಅವರೊಂದಿಗೆ ಮಾತಾಡ್ತಾ ಇರ್ತೀಯಾ, ನನ್ನ ಮುಂದೆ ಅವರ ಫೋಟೋಗೆ ಮುತ್ತು ಕೊಡ್ತೀಯಾ, ಎದೆಗೆ ಹಚ್ಕೊಡ್ತೀಯಾ, ನನ್ನ ಸಹನೆಯನ್ನ ಯಾಕೆ ಪರೀಕ್ಷಿಸ್ತಿದೀಯಾ ಲತಾ ಅಂತಂದ. ದೇವ ಮಾತನ್ನ ಕೇಳಿ ನನಗೆ ನೋವಾಯ್ತು. ನಾನು ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ, ನಿಮ್ಮ ಅಣ್ಣನ ಸ್ಥಾನ ನಿನಗೆ ನೀಡೋಕ್ಕಾಗೋದಿಲ್ಲ ಅಂತ. ನೀನು ಹಾಗೆ ಮಾಡೋದ್ರಿಂದ ಅಣ್ಣ ವಾಪಸ್ ಬರ್ತಾರಾ, ಅಥವಾ ಅವ್ರು ಸತ್ತ ಮೇಲೆ ನೀನು ಕೂಡ ಸತಿಯಾಗು ಅಂತ ನಿನಗೆ ಹೇಳಿದ್ದಾರಾ? ಗಂಡ ಸತ್ರೆ ಹೆಂಡತಿ ಸತಿಯಾಗುವುದು ಹಳೆ ಸಂಪ್ರದಾಯ, ಅಥವಾ ಅವಳ ನಗುವನ್ನು ಕಸಿದುಕೊಳ್ಳುತ್ತಿದ್ರು. ಆದರೆ ಈಗ ಹಾಗಿಲ್ಲ.
ಗಂಡನ ಮರಣದ ನಂತರ ಅವಳಿಗೆ ಬದುಕುವ ಹಕ್ಕು ಇದೆ, ಮದುವೆಯಾಗುವ ಹಕ್ಕಿದೆ. ನಾನು ನಿನ್ನನ್ನು ಮದುವೆಯಾಗಿದ್ದು ನೀನು ನಾನು ಇರಬೇಕಾದ್ರೆ ನನ್ನ ಅಣ್ಣನ ಫೋಟೋವನ್ನು ಎದೆಗೆ ಹಚ್ಕೊಳ್ಳೋದಕ್ಕಲ್ಲ. ನನಗೆ ನನ್ನ ಅಣ್ಣ ಅಂದರೆ ತುಂಬ ಇಷ್ಟ, ಆದರೆ ನನ್ನ ಹೆಂಡತಿ ಹೀಗೆ ನಡೆದುಕೊಳ್ಳೋದು ನನಗೆ ಇಷ್ಟ ಇಲ್ಲ. ಈ ವಿಧವೆ ಸೀರೆಯನ್ನು ಕಳಿಸಿ ತಯಾರಾಗುವ ನನಗೋಸ್ಕರ. ಈ ಬಾರಿ ನಾನು ನಿನ್ನ ಯಾವ ನೆಪವನ್ನೂ ಕೇಳಲ್ಲ ಅಂತ ಹೇಳ್ದ. ಅದನ್ನು ಹೇಳಿ ವಿಜಯ್ ಫೋಟೋವನ್ನು ಅಲ್ಮೇರಾದ ಲಾಕರ್ನಲ್ಲಿ ಇಟ್ಟು ಬೀಗ ಹಾಕ್ದ. ಇದು ನೋಡಿ ದೇವಾನ ಬಗ್ಗೆ ನನಗೇನು ಕೆಟ್ಟ ಅಭಿಪ್ರಾಯ ಮೂಡಿತು. ನಾನು ಹಾಗೆ ಕೂತ್ಕೊಂಡಿದ್ದೆ. ದೇವ ಸ್ವಲ್ಪ ಹೊತ್ತು ನನ್ನನ್ನು ನೋಡಿ ನೀನಿಷ್ಟ ಅಂಥೇಳಿ ಡ್ರೆಸ್ಸಿಂಗ್ ಡ್ರೈಯರ್ನಿಂದ ಬಳೆಗಳನ್ನು ತೆಗೆದು ನನ್ನ ಹತ್ತಿರ ಕೂತ್ಕೊಂಡ. ನನ್ನ ಕೈಯನ್ನು ಹಿಡ್ಕೊಂಡು ನನ್ನ ಮುಂಗೈಗೆ ಬಳೆಗಳನ್ನು ತುಂಬುದ. ಯಾವಾಗಲೂ ಈ ಬಳೆಗಳು ನಿನ್ನ ಕೈಯಲ್ಲಿ ಅಂದವಾಗಿ ಇಟ್ಕೋ, ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನನ್ನನ್ನು ತನ್ನ ಎದೆಗೆ ಹಚ್ಕೊಂಡ. ಸ್ವಲ್ಪ ಹೊತ್ತು ನಾನು ಅವನ ಬಲವಾದ ತೋಳುಗಳಿಂದ ಹೊರಬರೋದಕ್ಕೆ ಪ್ರಯತ್ನವನ್ನು ಮಾಡಿದೆ. ಆದರೆ ಅವನ ದಷ್ಟಪುಷ್ಟನಾದ ಮನುಷ್ಯ ನಾನೆಷ್ಟೇ ಪ್ರಯತ್ನ ಮಾಡಿದ್ರೂ ಅವನ ಹಿಡಿತದಿಂದ ಹೊರಬರಲಾಗದೆ ಸುಸ್ತಾಗಿ ಅವನ ಅಪ್ಪುಗೆಗೆ ಶರಣಾದೆ. ನಾನೆಷ್ಟೇ ನಿರಾಕರಿಸಿದ್ರು ಅವನು ಕೇಳಲಿಲ್ಲ. ಅವನು ತನ್ನ ಹಕ್ಕನ್ನು ಚಲಾಯಿಸಿದ. ರಾತ್ರಿ ಇಡೀ ಹತ್ತಿದ್ದರಿಂದ ಬೆಳಗ್ಗೆ ನನ್ನ ಕಣ್ಣುಗಳು ಬಾತಿದ್ವು. ನಾನು ಸ್ನಾನ ಮಾಡಿ ತಿಳಿಬಣ್ಣದ ಬಟ್ಟೆಗಳನ್ನು ಧರಿಸಿದೆ. ಆದರೆ ಈಗ ದೇವ ನನ್ನ ಮಾತು ಕೇಳ್ತಾ ಇರಲಿಲ್ಲ. ಅವನು ನನಗೆ ಕೆಂಪು ಬಣ್ಣದ ಫ್ಯಾನ್ಸಿ ಸೀರೆ ಕೊಟ್ಟು ಇದನ್ನು ಉಟ್ಕೋ, ನನಗೆ ಈ ಬಣ್ಣ ಇಷ್ಟ ಅಂತಂದ. ನಾನು ನಿರಾಕರಿಸಕ್ಕೆ ಹೋಗ್ತಾ ಇದ್ದಾಗ ಅವನು ಕಠಿಣವಾಗಿ ವರ್ತಿಸೋದಕ್ಕೆ ಪ್ರಾರಂಭಿಸ್ದ. ಬೇಗ ಬಟ್ಟೆ ಬದಲಿಸು, ಇಲ್ಲದೇ ಇದ್ರೆ ನಾನು ಮತ್ತೆ ಶುರು ಮಾಡ್ತೀನಿ, ನೀನು ಮತ್ತೆ ಸ್ನಾನ ಮಾಡಬೇಕಾಗುತ್ತೆ ಅಂತಂದ. ಅವನಾಗೆ ಹೇಳಬೇಕಾದ್ರೆ ಅವನ ಕಣ್ಣುಗಳಲ್ಲಿ ಕಾಮದ ಕಿಚ್ಚು ಕಾಣ್ತು. ನಾನೇನೂ ಮಾಡಲಾಗದೆ, ಅವನೊಂದಿಗೆ ಮಾತನಾಡಲಾಗದೆ ಬಟ್ಟೆ ಬದಲಿಸಿ ದೇವಾನ ಜೊತೆ ಕೋಣೆಯಿಂದ ಹೊರಗೆ ಬಂದೆ. ಎಲ್ಲರೂ ಊಟಕ್ಕಾಗಿ ಟೇಬಲ್ ಹತ್ರ ಕೂತ್ಕೊಂಡಿದ್ರು. ರೂಮಿಂದ ಹೊರಬರಬೇಕಾದ್ರೆ ನನಗೆ ಸಂಕೋಚ ಆಯಿತು. ನಾನೇನೋ ಪಾಪ ಮಾಡಿದ್ದೀನಿ ಅಂತ ಅನ್ನಿಸ್ತು. ದೇವ ರೂಮಿಂದ ಹೊರಗೆ ಬಂದ ಕೂಡಲೇ ನನ್ನ ಕೈಯನ್ನು ಹಿಡಿದುಕೊಂಡ. ನನ್ನ ಡೈನಿಂಗ್ ಟೇಬಲ್ ಹತ್ರ ಕರೆತಂದು ಕುರ್ಚಿಯನ್ನು ಎಳೆದುಕೊಂಡು ನನ್ನ ಪಕ್ಕದಲ್ಲೇ ಕೂತ್ಕೊಂಡ. ಅತ್ತೆಯ ಮುಖ ತುಂಬ ಕಿರಿಕಿರಿಯಿಂದ ಕೂಡಿತ್ತು. ದೇವ ನನ್ನ ಪ್ಲೇಟ್ನಲ್ಲಿ ರೊಟ್ಟಿ ಹಾಕಿ, ಇಂದಿನಿಂದ ನೀನು ಒಂದು ರೊಟ್ಟಿ ತಿನ್ನಬೇಕಿಲ್ಲ ಅಥವಾ ತಣ್ಣಗಾದ ರೊಟ್ಟಿ ತಿನ್ನಬೇಕಿಲ್ಲ ಅಂತ ಹೇಳಿ ಈ ಮಾತನ್ನು ಕೇಳಿ ಅತ್ತೆ ಮತ್ತು ಊರ್ಗಿತ್ತಿ ನನ್ನನ್ನು ಕೋಪದಿಂದ ನೋಡಿದ್ರು. ಅಮ್ಮ, ಇವತ್ತಿನ ನಂತರ ನಾನು ಲತಾ ನಮ್ಮ ಮನೆ ಕೆಲಸದವಳಂತೆ ಕೆಲಸ ಮಾಡೋದು ನೋಡಬಾರ್ದು. ಯಾರಾದರೂ ಅವಳನ್ನು ನಿಂದಿಸೋದು ನಾನು ಸಹಿಸೋದಿಲ್ಲ. ಈಗ ಅವಳು ವಿಜಯ ಅಣ್ಣನ ವಿಧವೆಯಲ್ಲ, ನನ್ನ ಹೆಂಡತಿ. ಅವಳನ್ನು ಆ ಸ್ಥಾನದಿಂದಲೇ ಒಪ್ಕೊಳ್ಬೇಕು ಅಂತಂದ. ನಾನು ದೇವ ನನ್ನ ಒಮ್ಮೆ ನೋಡಿದೆ. ಅವನು ನನಗೆ ವಿಜಯ್ ಅವರಂತೆ ಕಂಡ. ಈ ದಿನ ನನಗೆ ದೇವಾನಲ್ಲಿ ವಿಜಯ್ ಅವರ ಛಾಯೆ ಕಾಣಿಸ್ತು. ಕಷ್ಟ ಆದರೂ ಎಲ್ಲರೂ ನನ್ನನ್ನು ದೇವನ ಹೆಂಡತಿಯಾಗಿ ಒಪ್ಕೊಂಡ್ರು. ದೇವ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಆದರೆ ನಾನು ಅವನಿಂದ ದೂರ ಇರ್ತಾ ಇದ್ದೆ. ಆದರೆ ಒಂದು ತಿಂಗಳ ನಂತರ ನಾನು ಗರ್ಭಿಣಿಯಾದೆ. ವಿಜಯ್ ಜೊತೆ 2 ವರ್ಷ ಕಳೆದರೂ ನನಗೆ ಮಕ್ಕಳಿರಲಿಲ್ಲ. ಆದರೆ ದೇವಾನೊಂದಿಗೆ ಬಲವಂತವಾಗಿ ಪ್ರಾರಂಭವಾದ ಈ ಸಂಬಂಧದಲ್ಲಿ ನನಗೆ ಸಿಕ್ಕ ಮೊದಲ ಸಂತೋಷ ಬಹುಶಃ ಇದೆ. ದೇವ ಕೂಡ ತುಂಬ ಸಂತೋಷಪಟ್ಟ. ಈಗ ಅತ್ತೆ ಕೂಡ ತುಂಬ ಖುಷಿಯಾಗಿದ್ದಾರೆ. ದೇವ ನನಗೋಸ್ಕರ ಏನು ಮಾಡೋದಕ್ಕೂ ಸಿದ್ಧ ಇದ್ದ. ನನ್ನನ್ನು ಕಾಲ್ ಮೇಲೆ ನಿಲ್ಲೋದಕ್ಕೆ ಬಿಡ್ತಾ ಇರಲಿಲ್ಲ. ಆಫೀಸಲ್ಲಿದ್ದಾಗಲೂ ನನಗೆ ಫೋನ್ ಮಾಡಿ, ನೀನು ಫ್ರೆಶ್ ಜ್ಯೂಸ್ ಕುಡಿದ್ಯಾ, ಸರಿಯಾಗಿ ಊಟ ಮಾಡಿದ್ಯಾ, ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ನನಗೆ ಹೇಳು ಅಂತ ಹೇಳ್ತಾ ಇದ್ದ. ನನ್ನ ಹೃದಯದಲ್ಲಿ ಮೆಲ್ಲನೆ ದೇವಾನ ಬಗ್ಗೆ ಪ್ರೀತಿ ಬೆಳೆಯೋದಕ್ಕೆ ಶುರುವಾಗಿತ್ತು. 9 ತಿಂಗಳ ನಂತರ ನಾನು ಮುದ್ದಾದ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದೆ. ಎಲ್ಲರೂ ತುಂಬ ಸಂತೋಷಪಟ್ಟರು. ದೇವನೊಂದಿಗೆ ನನ್ನ ಪ್ರೀತಿ ದಿನದಿನಕ್ಕೆ ಹೆಚ್ಚಾಯಿತು. ನಾನು ಕೂಡ ಅವನೊಂದಿಗೆ ಚೆನ್ನಾಗಿ ಮಾತಾಡೋದಕ್ಕೆ ಶುರು ಮಾಡಿದೆ. ಅವನು ನನ್ನ ಪಕ್ಕ ಕುಳಿತಾಗ ನನ್ನ ತಲೆಯನ್ನು ಅವರ ಹೆಗಲ ಮೇಲೆ ಇಟ್ಕೊಂಡಾಗ, ನೀನು ನನ್ನ ಹತ್ತಿರವೇ ಇರು, ನಿನ್ನ ಇರುವಿಕೆಯನ್ನು ನನಗೆ ತಿಳಿಸು, ನನ್ನ ಮೇಲೆ ಹಕ್ಕನ್ನು ಚಲಾಯಿಸು ಲತಾ ಅಂಥೇಳಿ ಅದು ನನಗೆ ತುಂಬ ಇಷ್ಟ ಅಂತ ಆಯ್ತಾ. ನನ್ನ ಸಂಕೋಚ ಬಹಳಷ್ಟು ಕಡಿಮೆ ಆಯಿತು. ದೇವ ಪ್ರೀತಿ ನನಗೆ ಹೊಸ ಜೀವನ ನೀಡಿತು. ಆದರೆ ಅದರ ನಂತರ ಎದುರಾದ ಕಷ್ಟಕ್ಕೆ ನನ್ನ ಕಣ್ಣುಗಳು ಮಂಜಾದವು. ನಮ್ಮ ಮದುವೆಯಾದ 2 ವರ್ಷಗಳಾದವು. ನಮ್ಮ ಮಗನಿಗೆ 1 ವರ್ಷ ಆಯಿತು. ಈ 2 ವರ್ಷಗಳಲ್ಲಿ ದೇವ ತನ್ನ ಪೂರ್ಣ ಪ್ರೀತಿಯನ್ನು ನನ್ನ ಮೇಲೆ ಸುರಿಸಿದ. ನಮ್ಮ ಮಗನ ಮೊದಲ ಹುಟ್ಟುಹಬ್ಬದ ಪ್ರಯುಕ್ತ ದೇವ ಮನೆಯ ದೊಡ್ಡ ಆವರಣದಲ್ಲಿ ಸಮಾರಂಭ ಏರ್ಪಡಿಸಿದ್ದ. ಆ ಸಮಯದಲ್ಲಿ ಅತಿಥಿಗಳೆಲ್ಲರೂ ಇದ್ರು. ನಾವು ಕೇಕ್ ಕತ್ತರಿಸ್ತಿದ್ವಿ. ಅಷ್ಟರಲ್ಲೇ ಹೊರಗಿನ ಬಾಗಿಲಿನ ಗಂಟೆ ಬಾರಿಸ್ತು. ನನ್ನ ನಾದಿನಿ ಬಾಗಿಲು ತೆರೆದ್ಲು. ಎದುರಿಗಿದ್ದ ವ್ಯಕ್ತಿಯನ್ನು ನೋಡಿ ಅವಳು ಕೂಗಿದ್ಲು. ನಮ್ಮೆಲ್ಲರ ದೃಷ್ಟಿ ಅವಳ ಕಡೆ ಹೋಯಿತು. ಆ ವ್ಯಕ್ತಿ ಒಳಗೆ ಬಂದ. ಅವನನ್ನು ನೋಡಿ ನಾನು ನಂತರದ ಉಸಿರನ್ನು ತೆಗೆದುಕೊಳ್ಳೋದನ್ನು ಕೂಡ ಮರೆತುಬಿಟ್ಟೆ. ಅವನು ಬೇರೆ ಯಾರೂ ಅಲ್ಲ, ನನ್ನ ಮೊದಲ ಗಂಡ ವಿಜಯ್. ಅವನು ಬದುಕಿದ್ದಾನೆ. ಇದು ಹೇಗೆ ಸಾಧ್ಯ? ವಿಜಯ್ ಅವರ ಆತಂಕದ ನೋಟ ನನ್ನನ್ನೇ ಹುಡುಕ್ತಾ ಇತ್ತು. ನಾನು ಕಲ್ಲಿನಂತೆ ನಿಂತುಬಿಟ್ಟೆ. ವಿಜಯ್ ಬದುಕಿರೋದನ್ನು ನೋಡಿ ಎಲ್ಲರೂ ಅವನ ಹತ್ರ ಓಡೋದ್ರು. ಅವನನ್ನು ಅಪ್ಕೊಳ್ಳೋದಕ್ಕೆ ಶುರು ಮಾಡಿದ್ರು.
ಕೆಲವು ವರ್ಷಗಳಿಂದ ವಿಜಯ್ ದುಬೈಗೆ ಹೋಗೋದಕ್ಕೆ ವಿಮಾನದಲ್ಲೇ ಕುಳಿತಿದ್ದ. ಆದರೆ ವಿಮಾನ ಪತನ ಆಯಿತು ಅಂತನೂ ಸುದ್ದಿ ಬಂತು. ಪ್ರಯಾಣಿಕರೆಲ್ಲರೂ ಸತ್ರು ಅಂತ ಕೇಳಿದ್ವು. ಆದರೆ ಈಗ ಅವರು ಬದುಕಿ ನಮ್ಮ ಮುಂದೆ ನಿಂತಿದ್ದಾನೆ. ವಿಮಾನ ಇನ್ನು ಆಕಾಶಕ್ಕೆ ಹೆಚ್ಚು ಎತ್ತರ ಹೋಗಿರಲಿಲ್ಲ. ಭೂಮಿಯಿಂದ ಸ್ವಲ್ಪವೇ ಮೇಲೆ ಹೋಗಿತ್ತು. ಅಷ್ಟರಲ್ಲಿ ವಿಮಾನದ ಟೈರ್ಗೆ ಬೆಂಕಿ ಹೊತ್ಕೊಂಡಿತ್ತು. ಬಹಳಷ್ಟು ಜನ ಪ್ರಯಾಣಿಕರು ಗಲಿಬಿಲಿಯಿಂದ ಹೊರಗೆ ಬರಲು ಪ್ರಯತ್ನಿಸಿದ್ರು. ನಾನು ಕೂಡ ವಿಮಾನದಿಂದ ಕೆಳಕ್ಕೆ ಜಿಗಿದೆ. ಆ ಸಮಯದಲ್ಲಿ ವಿಮಾನ ಸಮುದ್ರದ ಮೇಲಿತ್ತು. ನಾನು ನೀರಿನಲ್ಲಿ ಬಿದ್ದ ಕೂಡಲೇ ವಿಮಾನ ಸ್ಫೋಟಗೊಳ್ಳುವ ಶಬ್ದ ಕೇಳಿದೆ. ಆದರೆ ಅದರ ನಂತರ ನನಗೆ ಏನೂ ತಿಳಿಲಿಲ್ಲ ಅಂತಂದ. ನನಗೆ ಕೆಲವು ದಿನಗಳ ನಂತರ ಪ್ರಜ್ಞೆ ಬಂತು. ನಾನು ಕಳೆದ 2.5 ವರ್ಷಗಳಿಂದ ಕೋಮಾದಲ್ಲಿದ್ದೆ. ಆಮೇಲೆ ತಿಳಿತು ನನ್ನನ್ನು ಯಾರೋ ರಕ್ಷಿಸಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ. ಕೊಲ್ಲುವವನಿಗಿಂತ ಕಾಯುವವನು ದೊಡ್ಡವನು ಅಂತನ್ನುವಂತಹ ನನ್ನ ನಂಬಿಕೆ ಈಗ ಇನ್ನೂ ಗಟ್ಟಿಯಾಯಿತು ಅಂತಂದ. ಅತ್ತೆ ವಿಜಯ್ ಅವರನ್ನ ಹಿಡಿದು ಅಳುತ್ತಲೇ ಇದ್ರು. ನಂಬಲಾಗದೆ ವಿಜಯ್ ಮುಖವನ್ನ ಮುಟ್ಟಿ ನೋಡ್ತಾ ಇದ್ರು. ಅವರಿಗೆ ಇನ್ನೂ ನಂಬಿಕೆ ಬರ್ತಾ ಇಲ್ವೇನೋ. ಎಲ್ಲರೂ ವಿಜಯ್ ಹತ್ರ ಇದ್ರು. ಕೇವಲ ನಾನು ಮಾತ್ರ ದೂರ ನಿಂತಿದ್ದೆ. ಇದೆಲ್ಲ ಏನ್ ನಡೀತಾ ಇದೆ ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ವಿಜಯ್ ವಾಪಸ್ ಬಂದಿದ್ದಾರೆ ಅಂತ ಅಳಬೇಕು ಅಥವಾ ಸಂತೋಷ ಪಡಬೇಕು ತಿಳಿತಾ ಇಲ್ಲ. ಅಷ್ಟರಲ್ಲೇ ವಿಜಯ್ ದೃಷ್ಟಿ ನನ್ನ ಮೇಲೆ ಬಿತ್ತು. ಅವ್ರು ತಮ್ಮ ಕೈ ಜಾಚಿ ನನ್ನ ಹತ್ರ ಕರೆದ್ರು. ಲತಾ, ನೀನ್ ಯಾಕೆ ದೂರ ನಿಂತಿದ್ಯಾ? ನೋಡು, ನಿನ್ನ ಪ್ರಾರ್ಥನೆಗಳೇ ನನ್ನನ್ನು ಬದುಕಿಸಿ ನಿನ್ನ ಹತ್ತಿರ ಕಳಿಸಿದೆ. ಬಾ ನನ್ನ ಹತ್ರ ಅಂಥೇಳಿ ಒಂದು ಕೈಯಿಂದ ಅತ್ತೆಯನ್ನು ಹಿಡಿದು ಮತ್ತೊಂದು ಕೈ ನನ್ನ ಕಡೆ ಚಾಚಿ ನನಗಾಗಿ ಕಾಯ್ತಾ ಇದ್ರು. ನನ್ನ ಕಾಲುಗಳಿಗೆ ಕಾಣದ ಸಂಕೋಲೆಗಳು ಬಿದ್ದಂತಾಯ್ತು. ನಾನು ಹೇಗೋಗ್ಲಿ ಅವ್ರ ಹತ್ರ? ಈ ಸಮಯದಲ್ಲಿ ನನ್ನ ದೇವಾನ ಹೆಂಡತಿ ವಿಜಯ್ ನನ್ನ ಹತ್ರ ಬಂದ್ರು. ನನ್ನ ಕಣ್ಣಿನಿಂದ ಹನಿ ಹನಿ ನೀರು ಸುರಿತಾ ಇತ್ತು. ವಿಜಯ್ ನನ್ನನ್ನು ಎದೆಗೆ ಹಚ್ಕೊಂಡ್ರು. ನನಗೆ ಶಾಕ್ ಹೊಡೆದಂತಾಯ್ತು. ನನ್ನ ದೃಷ್ಟಿ ವಿಜಯ್ ಅವರ ಹಿಂದೆ ನಿಂತಿದ್ದ ದೇವಾನ ಮೇಲೆ ಬಿತ್ತು. ಅವನು ನನ್ನನ್ನೇ ನೋಡ್ತಾ ಇದ್ದ. ನನಗೆ ಪ್ರಜ್ಞೆ ಬಂದ ಕೂಡಲೇ ಅಮ್ಮ ಅಪ್ಪನ ನಂತರ ನಿನ್ನ ಬಗ್ಗೆನೇ ನೆನಪಾಯ್ತು. ನೀನು ಈ 2.5 ವರ್ಷಗಳಲ್ಲಿ ಅತ್ತು ಹುಚ್ಚಿಯಾಗಿದ್ಯಾ ಅಂತ ಅನ್ಕೊಂಡಿದ್ದೆ ಅಂತಂದ್ರು ವಿಜಯ್. ದೇವ ನನ್ನನ್ನೇ ನೋಡ್ತಾ ಇದ್ದ. ಅವನು ತನ್ನ 2 ಕೈಗಳ ಹಿಡಿತವನ್ನ ಬಿಗಿಗೊಳಿಸಿದ್ದ. ಅವನು ಅನುಭವಿಸ್ತಿರುವ ನೋವನ್ನ ನಾನು ಅರ್ಥ ಮಾಡ್ಕೊಳ್ಳಬಲ್ಲೆ. ನಾನು ವಿಜಯ್ ಅವರಿಂದ ದೂರ ಸೆರೆದೆ. ಆಗ ವಿಜಯ್ ನನ್ನ ಕಣ್ಣೀರು ಒರೆಸುತ್ತಾ ಅವರ ದೃಷ್ಟಿ ನನ್ನ ಪಕ್ಕದಲ್ಲಿ ನಿಂತಿದ್ದ ಮಗನ ಮೇಲೆ ಬಿತ್ತು. ಈ ಮಗ ಯಾರು? ಅವನು ನಿನ್ನ ಅಮ್ಮ ಅಮ್ಮ ಅಂತ ಇದ್ದಾನೆ ಅಂತ ಕೇಳಿದ್ರು. ನನ್ನ ಮಗ ಅಂತಂದ ಕೂಡಲೇ ವಿಜಯ್ ಮುಖದಲ್ಲಿ ಸಂತೋಷ ಮಿಂಚಿತು. ಅವನ ತಕ್ಷಣ ಚಿಂಟುವನ್ನ ಎತ್ಕೊಂಡು, ಲತಾ, ಇವನು ನಮ್ಮ ಮಗ ಅಂತಂದ್ರು. ಅವರ ಅತಿಯಾದ ಪ್ರೀತಿಯಿಂದ ನನ್ನ ಮಗನಿಗೆ ಮುತ್ತನ್ನ ಕೊಡ್ತಾ ಇದ್ರು. ಎಲ್ಲರೂ ಮೌನವಾಗಿದ್ರು. ಈ 2.5 ವರ್ಷಗಳಲ್ಲಿ ಏನು ನಡೆದಿದೆ ಅಂತ ಹೇಳುವ ಧೈರ್ಯ ಯಾರಿಗೂ ಇರಲಿಲ್ಲ. ಅತಿಥಿಗಳೆಲ್ಲರೂ ಮೆಲ್ಲನೆ ಹೊರಟು ಹೋದ್ರು. ಮನೆಯವರು ಮಾತ್ರ ಉಳಿದ್ರು. ವಿಜಯ್ ದೃಷ್ಟಿ ಇನ್ನೂ ನನ್ನ ಮೇಲೇನೇ ಇತ್ತು. ನಾನು ರೂಮಿಗೆ ಹೋಗಬೇಕು ಅಂಥೇಳಿ ಅವರು ಕೂಡ ನನ್ನ ಹತ್ತಿರ ಬರಬೇಕು ಅಂತ ಬಯಸಿದ್ರು. ಆದರೆ ನಾನು ವಿಚಿತ್ರವಾದ ಸಂಕಷ್ಟದಲ್ಲಿ ಸಿಲುಕಿದ್ದೆ. ಒಂದು ಕಡೆ ವಿಜಯ, ಮತ್ತೊಂದು ಕಡೆ ದೇವ ಮತ್ತು ನನ್ನ ಮಗು. ದೇವ ಕೂಡ ಅಲ್ಲಿಯೇ ನಿಂತಿದ್ದ. ಅವನು ಕೂಡ ನನ್ನನ್ನೇ ನೋಡ್ತಾ ಇದ್ದ. ವಿಜಯ್ ಎಲ್ಲರೊಂದಿಗೆ ನಾನು ಸುಸ್ತಾಗಿದ್ದೀನಿ, ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತಂದ್ರು. ಹಾಗೆ ಹೇಳಿ ನನ್ನ ಹತ್ರ ಬಂದು, ಲತಾ, ನೀನು ಯಾಕೋ ಮೌನವಾಗಿದೆಯಾ, ಏನಾಯ್ತು ಅಂತಂದ್ರು. ಈಗ ನಾನು ಅವರಿಗೆ ಏನು ಹೇಳಲಿ? ಸರಿ, ನಾನು ಬದುಕಿ ಬಂದಿದ್ದೇನೆ ಅಂತ ನೀನು ಇನ್ನು ನಂಬುತ್ತಾ ಇಲ್ವಾ ಅಂತ ನಕ್ರು. ಅವರು ನನ್ನ ಕೈ ಹಿಡಿತಾ ಇದ್ದಂತೆ ದೇವ ನಮ್ಮ ಹತ್ರ ಬಂದ. ಅಣ್ಣ, ಲತಾ ಈಗ ನಿಮಗೆ ಏನೂ ಆಗೋದಿಲ್ಲ ಅಂತಂದ. ಅವನು ವಿಜಯ್ ಕೈಯಿಂದ ನನ್ನ ಕೈಯನ್ನೇ ಬಿಡಿಸ್ದ. ನಾನಾಗಲೇ ಜೀವವಿಲ್ಲದಂತಾಗಿದ್ದೆ. ವಿಜಯ್ ಆಶ್ಚರ್ಯದಿಂದ ದೇವನನ್ನ ನೋಡಿ, ನನಗೆ ಅರ್ಥ ಆಗ್ತಾ ಇಲ್ಲ, ನೀನು ಏನು ಹೇಳೋದಕ್ಕೆ ಬಯಸ್ತಾ ಇದೆಯಾ ಅಂತಂದ್ರು. ಅಣ್ಣ, ನೀವು ಕೂಡ ಪ್ರಯಾಣಿಕ ಜೊತೆ ತೀರು ಹೋಗಿದ್ದೀರಿ ಅಂತ ನಮಗೆ ತಿಳಿಯಿತು. ಅದಕ್ಕೆ ನಾನು ಲತಾಳನ್ನ ಮದುವೆ ಆಗಬೇಕಾಯ್ತು ಅಂತಂದ ದೇವ. ಅದನ್ನು ಕೇಳಿದ ಕೂಡಲೇ ವಿಜಯ್ ಒಮ್ಮೆಲೆ ಕೂಸುದು ಬಿದ್ರು. ಚಿಂಟು ನಿಮ್ಮ ಮಗನಲ್ಲ, ನನ್ನ ಮಗ ಅಂತಂದ ದೇವ. ಅದನ್ನ ಕೇಳಿ ವಿಜಯ್ ಆಶ್ಚರ್ಯದಿಂದ ಒಮ್ಮೆ ದೇವನನ್ನ ನೋಡಿದ್ರು. ಅತ್ತೆ ಮತ್ತು ಮಾವ ಕೂಡ ವಿಜಯ್ ಹತ್ರ ಬಂದು ಯಾವ ಪರಿಸ್ಥಿತಿಯಲ್ಲಿ ಈ ಮದುವೆ ನಡೆಯಿತು ಅಂತ ವಿವರಿಸಿದ್ರು. ವಿಜಯ್ ಕಣ್ಣು ಬಿಟ್ಟು ಇದೆಲ್ಲ ನೋಡುತ್ತಾ ತನ್ನ ತಲೆ ಹಿಡಿದು ಸೋಫಾ ಮೇಲೆ ಕೂತ್ಕೊಂಡ. ಸ್ವಲ್ಪ ಹೊತ್ತು ತಲೆ ಒತ್ಕೊಳ್ತಾ ಆಮೇಲೆ ತಲೆ ಅಡ್ಡಡ್ಡ ಹಾಡಿಸಿದ್ರು. ಇಲ್ಲ ಇಲ್ಲ, ಇದು ಹೇಗೆ ಸಾಧ್ಯ? ಇದು ನಡಿಬಾರ್ದು. ಲತಾ ನನ್ನ ಹೆಂಡತಿ, ಮತ್ಯಾಕೆ ದೇವ ಇದೆಲ್ಲ ಹೇಗೆ? ಲತಾ ನನ್ನ ಹೆಂಡತಿ ಅಂಥೇಳಿ ತನ್ನ ರೂಮಿಗೆ ಹೋಗ್ಬಿಟ್ರು. ಅತ್ತೆ ಮಾವ ಕೂಡ ತಮ್ಮ ರೂಮಿಗೆ ಹೋದ್ರು. ನಾನು ಮಾತ್ರ ಅಲ್ಲಿಯೇ ನಿಂತಿದ್ದೆ. ದೇವ ನನ್ನ ಹತ್ರ ಬಂದು, ಲತಾ ಬಾ ರೂಮ್ಗೆ ಹೋಗೋಣ ಅಂತಂದ. ನಾನು ಕಣ್ಣೀರಿನಿಂದ ಅವನನ್ನು ನೋಡ್ತಾ ಇದ್ದೆ. ಅವನನ್ನ ಕೈಯನ್ನ ಹಿಡಿದು ರೂಮ್ ಕರೆದೊಯ್ದ. ನಾನು ಜೀವ ಇಲ್ಲದಂತೆ ಬೆಡ್ ಮೇಲೆ ಕೂತ್ಕೊಂಡೆ. ಆ ಸಮಯದಲ್ಲಿ ನಾನು ದೇವಾನಿಗೆ ಇಷ್ಟವಾದ ಸೀರೆಯಲ್ಲಿ ತಯಾರಾಗಿದ್ದೆ. ಅವನಿವತ್ತು ನನ್ನನ್ನು ತುಂಬ ಹೊಗಳಿದ್ದ. ಅವನ ಹೊಗಳಿಕೆಗೆ ನಾನು ಕೂಡ ತುಂಬ ಸಂತೋಷ ಪಟ್ಟಿದ್ದೆ.
ಆದರೆ ಈಗ ನನ್ನ ಜೀವನದ ಪ್ರಶ್ನಾರ್ಥಕವಾಗಿದೆ. ಇದರಲ್ಲಿ ಯಾರ ತಪ್ಪು ಇಲ್ಲ. ದೇವ ನನ್ನ ಮುಂದೆ ಕುಳಿತು ನನ್ನ ಕೈಯನ್ನ ಹಿಡಿದುಕೊಂಡ. ನಾ ಕೈ ಬಿಡಿಸ್ಕೊಂಡೆ. ಅದು ನೋಡಿ ದೇವನ ಮುಖದಲ್ಲಿ ಆತಂಕ ಕಂಡಿತು. ಅವನ ಲತಾ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತಂದ. ಅವನ ಮಾತಲ್ಲಿ ಅತೀವ ಭಾವನೆ ಇತ್ತು. ಕಣ್ಣಲ್ಲಿ ಕಣ್ಣೀರು ಮಿಂಚುತ್ತಾ ಇತ್ತು. ಅವನು, ನಾನು ನಿಮ್ಮನ್ನ ಮದುವೆಯಾಗಿದ್ದು ನಮ್ಮ ಮನೆಯವ್ರು ನಿನ್ನ ನನ್ನ ಮನುಷ್ಯರಂತೆ ನೋಡೋದನ್ನು ಬಿಟ್ಟಿದ್ದಕ್ಕೋ ಅಥವಾ ನಿನ್ನೊಂದಿಗೆ ಪ್ರಾಣಿಗಳಂತೆ ನಡೆಸ್ಕೊಂಡಿದ್ದಕ್ಕೋ ಅಲ್ಲ. ಆದರೆ ನಾನು ನನ್ನ ತಂಗಿ ಗಂಡನ ಅಸಭ್ಯತೆಯನ್ನು ನೋಡಿದಾಗ ನನಗೆ ತುಂಬ ಕೋಪ ಬಂತು. ವಿಜಯ, ನನ್ನ ಸಾವಿಗೆ ನಿನಗೆ ಯಾಕೆ ಶಿಕ್ಷೆ ನೀಡಬೇಕು, ನಿನ್ನ ಜೀವನವನ್ನು ಯಾಕೆ ದುಃಖಮಯವಾಗಿಸ್ಬೇಕು ಅಂಥೇಳಿ ಅನ್ಕೊಂಡೆ. ಅದಕ್ಕೆ ನಿನ್ನನ್ನು ನಾನು ಮದುವೆಯಾದೆ. ಆದರೆ ಮದುವೆಯಾದ ನಂತರ ನೀನು ಅಣ್ಣನಿಗಾಗಿ ಅಳೋದನ್ನು ನೋಡಿದಾಗ ನನಗೆ ಅಸೂಯೆಯಾಗ್ತಾ ಇತ್ತು, ಜಲಸಿ ಆಗ್ತಾ ಇತ್ತು. ನೀನು ಅವರ ಫೋಟೋ ಜೊತೆ ಪ್ರೀತಿಯಿಂದ ಮಾತಾಡೋದು, ಅದನ್ನು ಎದೆಗೆ ಹಚ್ಕೊಳ್ಳೋದು ನೋಡಿದಾಗ ನನ್ನಲ್ಲಿ ಬೆಂಕಿ ಹೊತ್ಕೊಳ್ತಾ ಇತ್ತು. ನನಗಿದೆಲ್ಲ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಹುಶಃ ಮದುವೆ 7 ಹೆಣ್ಣಿನ ಹೆಜ್ಜೆಗಳ ಅರ್ಥ ನನಗೆ ಆಗ್ಲೇ ತಿಳಿತು. ಅಣ್ಣನಿಗಾಗಿ ನಾನು ಅಳಬಲ್ಲೆ, ಆದರೆ ನೀನಳೋದನ್ನು ನಾನು ನೋಡ್ಲಾರೆ. ನನಗೆ ತಿಳಿಯದಂತೆ ನೀನು ನನಗೆ ಎಷ್ಟು ಮುಖ್ಯವಾಗಿದೆಯಾ ಅಂದರೆ ನೀನಿಲ್ಲದೆ ನಾನು ಬದುಕೋ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ ಅಂತಂದ. ಅವನು ಮತ್ತೆ ನನ್ನ ಕೈಯನ್ನು ಹಿಡಿದುಕೊಂಡು ಅವನ ಕಣ್ಣಿನಿಂದ ನೀರು ಸುರಿತಾ ಇತ್ತು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚನೆ ಮಾಡು, ನೀನಿಲ್ಲದೆ ನಾನು ಬದುಕಲಾರೆ, ನಮಗೊಬ್ಬ ಮಗ ಇದ್ದಾನೆ, ದಯವಿಟ್ಟು ನನ್ನ ಬಗ್ಗೆ ಮತ್ತು ಚಿಂಟು ಬಗ್ಗೆ ಯೋಚನೆ ಮಾಡು ಅಂತಂದ. ನಾನು ಕಲ್ಲಿನಂತೆ ಕುಳಿತಿದ್ದೆ. ಅವನು ನನ್ನ ಕೈಯನ್ನ ಬಿಟ್ಟು ದಿಂಬು ತೆಗೆದುಕೊಂಡು ಸೋಫಾ ಮೇಲೆ ಮಲಗದ. ಬೆಳಿಗ್ಗೆ ನಾನು ರೂಮಿನಿಂದ ಹೊರಗೆ ಬಂದಾಗ ಎದುರಿಗೆ ಸೋಫಾ ಮೇಲೆ ವಿಜಯ್ ತಲೆ ಹಿಡಿದುಕೊಂಡು ಕೂಳ್ತಾ ಇದ್ರು. ಬೆಳಗ್ಗೆ ಜಾವ ಸಮಯ ಯಾರು ಎದ್ದಿರಲಿಲ್ಲ. ನಾನು ದೇವನ ರೂಮ್ನಿಂದಿಗೆ ಹೊರ ಬರೋದನ್ನು ನೋಡಿ ಅವನು ನಿಂದೆಯ ನೋಟದಿಂದ ನೋಡಿದ್ರು. ನನ್ನನ್ನು ಒಂದು ಕೋಪದಿಂದ ನೋಡಿದ್ರು. ನಾನೇನೋ ತಪ್ಪು ಮಾಡಿದ್ದೇನೆ ಅಂತ ನನಗನ್ನಿಸ್ತು. ಅವ್ರು ಎದ್ದು ನನ್ನ ಹತ್ರ ಬಂದು, ಲತಾ, ನಾನು ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ನಿಮ್ಮಿಂದ ದೂರ ಇರೋದು ನನಗೆ ಸಾಧ್ಯ ಇಲ್ಲ. ದೇವರು ನನ್ನನ್ನು ಯಾಕೋ ಬದುಕಿಸಿದ್ದಾನೆ. ನಾನು ರಾತ್ರಿ ಇಡೀ ಇದರ ಬಗ್ಗೆ ಯೋಚನೆ ಮಾಡಿದೆ. ನೀನು ನನ್ನ ಹೆಂಡತಿಯೇ ಎಂಬ ನಿರ್ಧಾರಕ್ಕೆ ಬಂದಿದ್ದೇನೆ. ಸರಿ, ದೇವ ನಿನ್ನನ್ನು ಬಲವಂತವಾಗಿ ಮದುವೆಯಾದನು. ಆ ಸಮಯದಲ್ಲಿ ಬಹುಶಃ ಪರಿಸ್ಥಿತಿಗಳು ಹಾಗಿದ್ದುವು. ಆದರೆ ಈಗ ನಾನು ವಾಪಸ್ ಬಂದಿದ್ದೇನೆ. ನೀನೀಗ ನನ್ನ ಹೆಂಡತಿ. ನಾನು ಚಿಂಟುವನ್ನು ಕೂಡ ಒಪ್ಕೊಳ್ಳೋದಕ್ಕೆ ಸಿದ್ಧ ಇದ್ದೇನೆ. ಏನೇ ಆದರೂ ಅವನು ಕೂಡ ನಮ್ಮ ತಮ್ಮನ ಮಗನೇ ಅಲ್ವಾ. ದೇವನೊಂದಿಗೆ ನಾನು ಮಾತಾಡ್ತೀನಿ. ಅವನು ನಿನಗೆ ಡೈವರ್ಸ್ ಕೊಡ್ತಾನೆ. ನಾವಿಬ್ರು ಒಪ್ಕೊಳ್ತೇನೆ, ನಿಮ್ಮಿಬ್ಬರನ್ನು ಒಪ್ಕೊಳ್ತೇನೆ. ದೇವ ಬೇರೆ ಮದುವೆ ಕೂಡ ಮಾಡ್ಕೊಳ್ಬೋದು ಅಂತಂದ್ರು. ನಾನು ಕಣ್ಣೀರಿನಿಂದ ಅವರ ಕಡೆ ನೋಡಿದೆ. ಹೌದು, ಮೊದಲಿಗೆ ನಾನು ವಿಜಯ್ ಅವರನ್ನು ಪ್ರೀತಿಸಿದ್ದೆ. ಆದರೆ ದೇವ ನನ್ನನ್ನು ಗೌರವಿಸಿದ ರೀತಿ, ನನ್ನನ್ನು ನೋಡಿಕೊಂಡ ರೀತಿ ದೇವಾನಿಗೆ ನನ್ನ ಹೃದಯದಲ್ಲಿ ಒಂದು ಸ್ಥಾನ ನೀಡಿದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವನು ನನ್ನ ಮಗುವಿನ ತಂದೆ. ನಾನೊಂದು ಮಗುವನ್ನು ಅವನ ಸ್ವಂತ ತಂದೆಯಿಂದ ಹೇಗೆ ದೂರ ಮಾಡಲಿ? ನಾನು ಅದನ್ನು ಮಾಡೋದಕ್ಕಾಗೋದಿಲ್ಲ. ನಾನು ವಿಜಯ್ ಅವರ ಕೈಯಿಂದ ನನ್ನ ಕೈಯನ್ನು ಬಿಡಿಸ್ಕೊಂಡೆ. ಸರಿ ವಿಜಯ, ನಾನು ಮೊದಲಿಗೆ ನಿನ್ನ ಹೆಂಡತಿ ಆಗಿದ್ದೆ, ಆದರೆ ಅವನಿಗೆ ದೇವನ ಹೆಂಡತಿ ಅಂತಂದೆ. ಅಯ್ಯೋ ಲತಾ, ನಾನು ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ನೀನು ದೇವನ ರೂಮಿನಲ್ಲಿ ಮಲಗಿದೀಯಾ ಅಂತೇಳಿ ಯೋಚನೆ ಮಾಡಿ ನನ್ನ ರಾತ್ರಿಯೆಲ್ಲ ಬೆಂಕಿಯ ಮೇಲೆ ಕಳೆದಂತಾಗಿದೆ. ನಾನು ನೀನಿಲ್ಲದೆ ಹೇಗೆ ಬದುಕಲಿ ಅಂತಂದ್ರು. ಆದರೆ ನಾನು ಕೂಡ ರಾತ್ರಿ ಇಡೀ ನಿದ್ದೆ ಮಾಡಿರಲಿಲ್ಲ. ನಾನು ಒಂದು ನಿರ್ಧಾರ ತೆಗೆದುಕೊಂಡಿದ್ದೆ. ಎಲ್ಲರ ಮುಂದೆ ನಾನು ಆ ನಿರ್ಧಾರವನ್ನು ಪ್ರಕಟಿಸಿದೆ. ನಿರ್ಧಾರ ಕೇಳಿ ದೇವನ ಮುಖದಲ್ಲಿ ನಗು ಮತ್ತು ಪ್ರಶಾಂತತೆ ಕಂಡಿತು. ಆದರೆ ವಿಜಯ್ ಮುಖದಲ್ಲಿ ಮೌನ ಮತ್ತು ವಿಷಾದ ಆವರಿಸಿತು. ನಾನು ದೇವನೊಂದಿಗೆ ಇರೋದಕ್ಕೆ ನಿರ್ಧರಿಸಿದೆ ಅಂತ ಹೇಳಿದೆ ಮತ್ತು ವಿಜಯ್ ಅವರಿಗೆ ಕೈಯನ್ನು ಮುಗಿದು ವಿನಂತಿಸಿದೆ. ವಿಜಯ್, ದಯವಿಟ್ಟು ನನ್ನನ್ನು ಮರೆತು ಬಿಡು ಮತ್ತು ನನಗೆ ವಿಚ್ಛೇದನ ನೀಡು ಅಂತಂದೆ. ನನ್ನ ನಿರ್ಧಾರ ಕೇಳಿ ವಿಜಯ್ ನನ್ನನ್ನು ಕೋಪದಿಂದ ಭಯಾನಕವಾಗಿ ನೋಡಿದ್ರು. ಕೋಪದಿಂದ ಮನೆಯಿಂದ ಹೊರಗೆ ಹೋದ್ರು. ನಾನು ಸುಸ್ತಾದ ಹೆಜ್ಜೆಗಳಿಂದ ರೂಮಿಗೆ ಬಂದೆ. ದೇವ ಕೂಡ ನನ್ನ ಹಿಂದೆ ಬಂದ. ಅವನು ನನ್ನನ್ನು ಕೈಯನ್ನು ಹಿಡ್ಕೊಂಡು, ಲತಾ, ನೀನು ತುಂಬ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ಯಾ. ವಿಜಯ್, ಅಣ್ಣನ ನೋವು ನನಗೆ ಅರ್ಥ ಆಗುತ್ತೆ. ಆದರೆ ಲತಾ, ನಿನ್ನ ನಿರ್ಧಾರ ನಮ್ಮ ಮಗನ ಭವಿಷ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಂತಂದ. ವಿಜಯ ಬಗ್ಗೆ ಯೋಚನೆ ಮಾಡಿ ನನ್ನ ಕಣ್ಣಲ್ಲಿ ನೀರು ತುಂಬಿತು. ನಾನು ದೇವನ ಹೆಗಲ ಮೇಲೆ ತಲೆ ಇಟ್ಟು, ನಾನು ತೆಗೆದುಕೊಂಡ ನಿರ್ಧಾರ ಸರಿಯೋ ತಪ್ಪೋ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಸ್ನೇಹಿತರೆ, ನೀವೇ ಹೇಳಿ, ನನ್ನ ನಿರ್ಧಾರ ಸರಿನಾ? ನಾನು ಯಾರೊಂದಿಗೆ ಇರಬೇಕು? ವಿಜಯ್ ಅವರೊಂದಿಗ ಅಥವಾ ದೇವಾನೊಂದಿಗ? ಒಂದು ಕಡೆ ಹೊಟ್ಟೆಯಲ್ಲಿ ಹುಕ್ಕಿದ ಮಗು, ಮತ್ತೊಂದು ಕಡೆ ತಾಳೆ ಕಟ್ಟಿದ ಬಂಧಗಳು. ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ. ಈ ಕತೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೇ ಹೇಳಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನ ಒಂದು ಹೊಸ ಕತೆ ಕೇಳೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ನಿರ್ಧಾರದ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಟೇಕ್ ಕೇರ್. ಬಾಯ್.